ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಚರ್ಚೆಗೆ ಎಲ್ರಿಗೂ ಸ್ವಾಗತ. ಸುಮಾರು ಜನ ಹೊಸಬ್ರು ಬಂದಿದ್ದೀವಿ, ಮೊದಲನೇ ಬಾರಿಗೆ ಈ ಆಫೀಸ್ಗೆ ಕೂಡ ಬಂದಿದ್ದೀವಿ. ಮೇ ಬಿ ಒಂದು ರೌಂಡ್ ಎಲ್ಲರೂ ಪರಿಚಯ ಮಾಡಿಕೊಂಡು ಆಮೇಲೆ ನಾವು ಶುರು ಮಾಡ್ಬೋದು ಅಂತ ಅನಿಸುತ್ತೆ. ನನ್ನ ಹೆಸರು ಲೇಖಾ ಅಂತ ಹೇಳಿ, ನಾನು CPIML ಲಿಬ್ರೇಷನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವಿನಯ್ ಶ್ರೀನಿವಾಸ್ ಅಂತ, ಅಡ್ವೊಕೇಟ್. ನನ್ನ ಹೆಸರು ರತ್ನಮ್ಮ ಅಂತ, ಐಪೋದಕ್ಕೆ. ನನ್ನ ಹೆಸರು ನಿರ್ಮಲಾ. ನನ್ನ ಹೆಸರು ಅಶೋಕ್, AICCT. ಪರಿಚಯ ಮಾಡ್ಕೊಂಡು ವೀರೇಶ್ 56 ಸಂಪಾಟಿ. ರಾಜು 56. ನನ್ನ ಹೆಸರು ಗಾಯತ್ರಿ ಅಂತ, ಲೈಬ್ರರಿ. ನನ್ನ ಹೆಸರು ಸೃಜನಾ, ಅಡ್ವೊಕೇಟ್ ಆಗಿ. ನನ್ನ ಹೆಸರು ಅಪ್ಪಣ್ಣ, AICCT, ವಾರ್ಡ್ ನಂಬರ್ 26. ಫೈನಲ್ ಇಯರ್. ಬಾಲರಾಜ್ 55 ವಾರ್ಡ್. ಸ್ವಾಮಿ ರೀಸೆಂಟ್ ಆಗಿ ಸಂದೀಪ್, ಕಿಶೋರ್, ವಿರಾಟ್ ಶರ್ಮಾ, ಚೆನ್ನೈ CPIML. ಉಮೇಶ್, ಪ್ರದೀಪ್, ಮುತ್ತುರಾಜ್, ವೆಂಕಟೇಶ್, CPIML. ಅಕ್ಷತಾ, ನಿಸರ್ಗ ಫೈನಲ್ ಇಯರ್. ಮಾಬುನಿ LLB ಫಸ್ಟ್ ಇಯರ್. ಸೋನಲ್ BLLB ಫಸ್ಟ್ ಇಯರ್. ಶಶಿಧರ್ ಲಾಸ್ಟ್. ವೆಂಕಟೇಶ್ ಲಾ ಕಂಪ್ಲೀಟ್ ಆಗಿದೆ, ಬಳ್ಳಾರಿ. ಅಂಜನಿ ಮೇಡಮ್ ಫಸ್ಟ್ ಇಯರ್. ನಿಮ್ಮ ಹೆಸರು? ಬಸವರಾಜ್. ಲಕ್ಷ್ಮಣ್ 87. ಧನ್ಯವಾದಗಳು. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವರು ಜಾಯಿನ್ ಆಗ್ತಾರೆ, ಆದರೆ ನಾವು ಶುರು ಮಾಡೋಣ. ಇವತ್ತು ನಾವು ಆ್ಯಕ್ಚುಲಿ ಚರ್ಚೆ ಮಾಡೋದಕ್ಕೆ ಸೇರಿರೋದು ಯಾವುದ್ರ ಬಗ್ಗೆ ಅಂತ ಅಂದರೆ, ಕರ್ನಾಟಕ ಸರ್ಕಾರ ಬಂದು ಒಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್, ಅಂದರೆ ಬೃಹತ್ ಬೆಂಗಳೂರು ಆಡಳಿತ ಮಸೂದೆ ಅಂತ ಹೇಳಿ ಅಧಿವೇಶನದಲ್ಲಿ ಅವರು ಮಂಡನೆ ಮಾಡಿದರು. ಈ ಒಂದು ಮಸೂದೆ ಬಂದು ಬೆಂಗಳೂರಿನ ಒಂದು ಸಂಪೂರ್ಣ ಒಂದು ಆಡಳಿತನ ಅದು ತಲೆ ಮೇಲೆ ಮಾಡೋ ರೀತಿಯಲ್ಲಿ ಅದು ಬರೆದಿದೆ ಅಂತ ಹೇಳಿ ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಯಾಕೆ ಅಂತ ಅಂದರೆ, ಇವತ್ತು ನಾವು ಬಂದಿರೋದ್ರಲ್ಲಿ ಸುಮಾರು ಜನ ನಾವು ಸ್ಟೂಡೆಂಟ್ಸು ಇದ್ದೀವಿ, ಕಾರ್ಮಿಕರು ಇದ್ದೀವಿ. ನಾವು ಕಾರ್ಮಿಕರಲ್ಲಿ ಎಸ್ಪೆಷಲಿ ನಮ್ಮ ಪೌರ ಕಾರ್ಮಿಕರು ಸುಮಾರು ಜನ ಇವತ್ತು ಇಲ್ಲಿ ಬಂದಿದ್ದೀವಿ. ಸ್ಲಮ್ಗಳಲ್ಲಿ ವಾಸವಾಗಿರ್ತೀವಿ ನಾವು ಕೂಡ. ಮತ್ತು ನಮ್ಮ ಲೈಬ್ರರಿನಲ್ಲಿ BBMP ನಡೆಸೋವಂತಹ ಲೈಬ್ರರಿನಲ್ಲಿ ಕೆಲಸ ಮಾಡೋವಂತಹ ಶುಚಿ ಕಾರ್ಮಿಕರು ಇಲ್ಲಿದ್ದೀವಿ. ನಿಮ್ಯಾನ್ಸಲ್ಲಿ ಕೆಲಸ ಮಾಡೋವಂಥ ಕಾರ್ಮಿಕರಿದ್ದೀವಿ. ನಮಗೆಲ್ಲರಿಗೂ ಈ ಒಂದು ಮಸೂದೆಯಿಂದ ಒಂದು ಪರಿಣಾಮ ಬೀರತ್ತೆ. ಯಾಕೆ ಅಂತ ಅಂದರೆ, BBMP ನಮಗೆಲ್ಲರಿಗೂ ಗೊತ್ತು. BBMP ಯಾವ ರೀತಿಯಲ್ಲಿ ಒಂದು ನಗರನ ಅದು ನಡೆಸತ್ತೆ. ನಗರದಲ್ಲಿ ರೋಡ್ಗಳು ಹೇಗಿರಬೇಕು, ಎಲ್ಲಿ ಬೀದಿ ದೀಪ ಇರಬೇಕು, ಎಲ್ಲಿ ಕುಡಿಯೋ ನೀರಿಂದು ವ್ಯವಸ್ಥೆ ಮಾಡಬೇಕು, ಸ್ಲಮ್ಗಳು ಎಲ್ಲಿರತ್ತೆ ಅಂತ ಹೇಳಿ ಒಂದು ಸಂಪೂರ್ಣವಾಗಿ ನಗರದ ಒಂದು ನಡೆಸೋ ಅಂಥ ಒಂದು ಕೆಲಸನ BBMP ಮಾಡತ್ತೆ. ಆದರೆ ಇಷ್ಟು ವರ್ಷ BBMP ಯಾವ ಥರ ನಡ್ಕೊಂಡು ಬಂದಿದೆ ಅಂತ ನಾವು ನೋಡಿದ್ದೀವಿ. BBMP ಚುನಾವಣೆನೂ ಆಗದೆ ಇವಾಗ 4 ವರ್ಷ ಆಗಕ್ಕೆ ಬಂತು. ಅಂದರೆ 9 ವರ್ಷದ ಹಿಂದೆ ಚುನಾವಣೆ ಆಗಿದ್ದನ್ನು ನಾವು ನೋಡ್ತೀವಿ. ಸೊ ಕಂಪ್ಲೀಟಾಗೆ ಒಂದು ಬೆಂಗಳೂರಿನ ಒಂದು ಆಡಳಿತ ಅಸ್ತವ್ಯಸ್ತ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಪ್ರಾಜೆಕ್ಟ್ಗಳು ಕ್ಲಿಯರ್ ಆಗ್ತಾ ಇಲ್ಲ ಅಂತ, ಆ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಅಂದರೆ ಅದರಲ್ಲಿ ಭ್ರಷ್ಟಾಚಾರ, ದುಡ್ಡು ಹೊಡೆಯೋವಂಥದ್ದು ಒಂದು ಮಾಮೂಲಿ ಆಗಿಬಿಟ್ಟಿದೆ. BBMP ಅಂತ ಅಂದರೆ ಭ್ರಷ್ಟಾಚಾರದ ಜೊತೆಗೆ ಅದೊಂಥರ ಒಟ್ಟಿಗೆ ಹೋಗೋವಂಥ ಒಂದು ಕಾನ್ಸೆಪ್ಟ್ ಆಗಿಬಿಟ್ಟಿದೆ. ಸೊ ಈ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ನಾವು ಇಲ್ಲಿ ಸೇರಿರೋರೆಲ್ಲರೂ ಬೆಂಗಳೂರಿನಲ್ಲಿ ದುಡಿತಾ ಇರೋವಂಥ ನಾವು ಜನ. ಬೆಂಗಳೂರನ್ನ ಕಟ್ತಾ ಇರೋದು, ಬೆಂಗಳೂರನ್ನ ನಡೆಸ್ತಾ ಇರೋದು ನಾವುಗಳೇನೆ. ಬಟ್ ಅದರಲ್ಲಿ BBMP ಯಾವ ಥರ ನಡಿಬೇಕು ಅನ್ನೋದ್ರಲ್ಲಿ ನಮಗೆ ಒಂದು ಅವಕಾಶ ಇಲ್ಲ. ಈ ನಗರ ಯಾವ ಥರ ನಡಿಬೇಕು ಅನ್ನೋದ್ರಲ್ಲಿ ನಮಗೆ ಒಂದು ಹೇಳೋದಕ್ಕೆ, ನಮ್ಮ ಮಾತು ಕೇಳೋದಕ್ಕೆ ಯಾರು ಕೂಡ ಇಲ್ಲಿ ಇರೋದಿಲ್ಲ. ಬನ್ನಿ ಅಮ್ಮ, ಮುಂದೆ ಬನ್ನಿ.
ನಾವು ಈಗಷ್ಟೇ ಚರ್ಚೆ ಶುರು ಮಾಡಿದ್ವಿ. ನಾವು ಇವತ್ತು ಇಲ್ಲಿ ಚರ್ಚೆ ಮಾಡೋಕ್ಕೆ ಸೇರಿರೋದು ಏನು ಅಂತ ಅಂದರೆ, ಬೆಂಗಳೂರಿನಲ್ಲಿ BBMP ಇದೆ. BBMPನ ಒಂದು ಬದಲಾವಣೆ ಮಾಡೋದಕ್ಕೆ ಅಂತ ಹೇಳಿ ಬೃಹತ್ ಬೆಂಗಳೂರು ಆಡಳಿತ ಮಸೂದೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ನಿನ್ನೆ ಅಧಿವೇಶನದಲ್ಲಿ ಬಂತು. ಅದೇನಿವೆ ಅದನ್ನ ಇವಾಗ ತಡೆ ಹಿಡಿದಿದ್ದಾರೆ ಸರ್ಕಾರದಿಂದ, ಅದು ಪರಿಶೀಲನೆಗೆ ಅಂತ ಅದನ್ನ ಕಳಿಸಿದ್ದಾರೆ. ಬಟ್ ಈ ಒಂದು ಕಾನೂನನ್ನ ಜಾರಿ ಮಾಡ್ತು ಅಂತ ಅಂದ್ರೆ BBMP ಯಾವ ರೀತಿಯಲ್ಲಿ ಬದಲಾವಣೆ ಆಗತ್ತೆ, ಬೆಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಇಲ್ಲಿ ಸೇರಿರೋದು. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ನೋಡಿದ್ರೆ, ಕರ್ನಾಟಕದಲ್ಲಿ 6 ಕೋಟಿ ಜನ ಬದುಕಿದ್ದಾರೆ, ಇಲ್ಲಿ ವಾಸವಾಗಿದ್ದಾರೆ ಅಂತ ಅಂದ್ರೆ 6ರಲ್ಲಿ 1 ಜನ ಬೆಂಗಳೂರಲ್ಲಿ ಇರೋರು. ಅಂದ್ರೆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಇರೋದು, ಜನಸಂಖ್ಯೆ ಇರೋದು ಆಲ್ಮೋಸ್ಟ್ ಹತ್ತತ್ರ 1 ಕೋಟಿ ಜನ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ 6 ಕೋಟಿ ಇದ್ದಾರೆ ಅಂತ ಅಂದ್ರೆ 6 ಜನದಲ್ಲಿ ಒಬ್ರು ಬೆಂಗಳೂರು ನಗರದಲ್ಲಿ ಬದುಕಿದ್ದಾರೆ. ಸೊ ಅವ್ರಿಗೆ ಇದು ಒಂದು ಪರಿಣಾಮ ಆಗತ್ತೆ. ಹಾಗಾಗಿ ನಾವು ಈ ಕಾನೂನನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. BBMP ಬಂದು ಅಥವಾ ಯಾವುದೇ ಒಂದು ಸ್ಥಳೀಯ ಸರ್ಕಾರ ಅಂತ ಹೇಳ್ತಾರೆ. BBMP ತರ ಇವಾಗ ಗುಲ್ಬರ್ಗಾದಲ್ಲೂ ಮುನ್ಸಿಪಲ್ ಕಾರ್ಪೊರೇಷನ್ ಇದೆ, ಹುಬ್ಳಿ ಧಾರವಾಡದಲ್ಲೂ ಇದೆ, ಮಂಗಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ. ಪ್ರತಿಯೊಂದು ನಗರಕ್ಕೂ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಅಂತಾನೋ ಅಥವಾ ಒಂದು ಟೌನ್ ಪಂಚಾಯತ್ ಮುನ್ಸಿಪಾಲಿಟಿನೋ ಒಂದೇನೋ ಒಂದು ಆಡಳಿತ ನಡ್ಸಕ್ಕೆ, ಆ ಒಂದು ಜಿಲ್ಲೆ, ಆ ಒಂದು ತಾಲೂಕು, ಆ ಒಂದು ಗ್ರಾಮದ ಒಂದು ಆಡಳಿತ ನಡೆಸೋದಕ್ಕೆ ಪಂಚಾಯತಿನೋ ಒಂದು ಮುನ್ಸಿಪಾಲಿಟಿನೋ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಇದ್ದೇ ಇರತ್ತೆ. ಬೆಂಗಳೂರಿಗೆ BBMP ಅಂತ ಇರೋದು. ಈ ಒಂದು ಸ್ಥಳೀಯ ಸರ್ಕಾರಗಳು ಏನ್ ಮಾಡಬೇಕು, ಈ ಸ್ಥಳೀಯ ಸರ್ಕಾರಗಳು ಬಂದು ಆ ಒಂದು ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಒಂದು ಜನ, ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದ್ದಾರೆ, ಅದರಲ್ಲಿ ಬಂದು ಪ್ಲಾನ್ ಮಾಡಬೇಕು. ಮನೆಗಳು ಎಲ್ಲಿರಬೇಕು, ಕಂಪನಿಗಳು ಎಲ್ಲಿರತ್ತೆ, ಫ್ಯಾಕ್ಟ್ರಿಗಳು ಎಲ್ಲಿರಬಹುದು, ರೋಡ್ಗಳು ಯಾವ ಥರ ಇರಬೇಕು, ಫುಟ್ಪಾತ್ ಎಷ್ಟು ಅಗಲ ಇರಬೇಕು, ಫುಟ್ಪಾತಲ್ಲಿ ಆರಾಮಾಗೆ ನಡ್ಕೊಂಡು ಹೋಗೋಕ್ಕೆ ಅದು ನೀಟಾಗೆ ಇರಬೇಕು, ಮತ್ತೆ ಬೀದಿ ದೀಪ ಎಲ್ಲಿರಬೇಕು, ಈ ರೀತಿಯಲ್ಲಿ ಒಂದು ಪ್ಲಾನಿಂಗ್ ಒಂದು ಕಡೆಗೆ ಅಂತ ಅಂದರೆ, ಈ ಒಂದಿಷ್ಟು ಕಟ್ಟಡಗಳು ನಿರ್ಮಿಸಬೇಕು, ಒಂದಿಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡಿಬೇಕು, ಮಾಡಬೇಕು ಅಂತ ಅಂದರೆ BBMP ಕಡೆಯಿಂದ ಕಟ್ತಾ ಇದ್ದಾರೆ. ಯಾವುದೋ ಒಂದು ಬೀದಿ ದೀಪ ಹಾಕಬೇಕು, ಯಾವುದೋ ಒಂದು ಬಸ್ ಸ್ಟಾಪ್ ಹಾಕಬೇಕು ಅಂತಂದರೆ ಎಷ್ಟು ಖರ್ಚು ವೆಚ್ಚ ಬೀಳತ್ತೆ, ಇದನ್ನ ಕೂಡ ಅವರು ತಯಾರು ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಒಂದು ನಗರದಲ್ಲಾಗ್ಲಿ, ಒಂದು ಹಳ್ಳಿಯಲ್ಲಾಗ್ಲಿ, ಒಂದು ಚಿಕ್ಕ ನಗರದಲ್ಲಾಗ್ಲಿ ಯಾವ ರೀತಿಯಲ್ಲಿ ಜನ ಘನತೆಯಿಂದ ಬದುಕಬೇಕು, ಇದನ್ನ ಒಂದು ಸೇವೆನ ಒದಗಿಸೋದು ಇಂಥ ಒಂದು ಸ್ಥಳೀಯ ಸರ್ಕಾರಗಳು. ಸ್ಥಳೀಯ ಸರ್ಕಾರ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ, ಇತ್ತೀಚಿನಲ್ಲಿ ನೀವುಗಳು ನೋಡಿದ್ರಿ, ಲೋಕಸಭಾ ಚುನಾವಣೆ ಆಯಿತು, ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆಗಳು ನಡೀತು, ನಾವು ಎಲ್ಲ ಹೋಗಿ ವೋಟ್ ಹಾಕಿದ್ವಿ. ರಾಷ್ಟ್ರ ಮಟ್ಟದಲ್ಲಿ ಯಾವ ಥರ ಒಂದು ಆಡಳಿತ ನಡಿಬೇಕು, ಬೇರೆ ದೇಶಗಳ ಜೊತೆಗೆ ಸಂಬಂಧ ಹೇಗಿರಬೇಕು, ಶಿಕ್ಷಣಕ್ಕೆ ನಾವು ಎಷ್ಟು ಹಣ ಮೀಸಲಿಡಬೇಕು, ಆರೋಗ್ಯಕ್ಕೆ ಎಷ್ಟು ನಾವು ಹಣ ಮೀಸಲಿಡಬೇಕು ಅಂತ ಇವಾಗ ಮೊನ್ನೆ ಕೂಡ ಬಜೆಟ್ ಎಲ್ಲ ನಡೀತು. ಒಂದು ಇಡೀ ದೇಶ ಹೇಗೆ ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚುನಾವಣೆ ನಡೀತು. ಆ ಪ್ರಧಾನ ಮಂತ್ರಿ ಅವರು ಮತ್ತೆ ಅವ್ರ ಇರೋಂಥ ಮಿನಿಸ್ಟರ್ಗಳು ನಡೆಸ್ತಾರೆ. ಅದೇ ರೀತಿಯಲ್ಲಿ ಕರ್ನಾಟಕದ ಮಟ್ಟದಲ್ಲಿ ಒಂದೊಂದು ರಾಜ್ಯದಲ್ಲೂ ಸರ್ಕಾರಗಳಿರತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಾವು ನೋಡಿದ್ವಿ, ಗ್ರಾಮ ಪಂಚಾಯಿತಿಗಳು ಅಂತ ಇರತ್ತೆ, ನಗರಗಳಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಇರತ್ತೆ. ಸೊ ಈ ಒಂದು ಸರ್ಕಾರ ಅಂತ ಯಾಕೆ ಹೇಳೋದು ಅಂದ್ರೆ, ನಾವು ಕೂಡ ಈ ಒಂದು ಸ್ಥಳೀಯ ಸರ್ಕಾರಗಳದ್ದು ನಾವು ಚುನಾವಣೆಯಲ್ಲಿ ಕೂಡ ನಾವು ಭಾಗವಹಿಸ್ತೀವಿ. BBMP ಎಲೆಕ್ಷನ್ ನಡೆದು ಸುಮಾರು ವರ್ಷ ಆಯಿತು, ಹಾಗಾಗಿ ಸುಮಾರು ಜನಕ್ಕೆ ನೆನಪಿರಲ್ಲ. ಬಟ್ ನಾವು ಕಾರ್ಪೊರೇಟರ್ ಎಲೆಕ್ಷನ್ ಅಂತ ಹೇಳಿ ನಾವು ಹೋಗಿ ವೋಟ್ ಹಾಕಿ ಕಾರ್ಪೊರೇಟರ್ಗಳನ್ನ ನಾವು ಎಲೆಕ್ಟ್ ಮಾಡ್ತೀವಿ. ಇರೋ ಒಂದು ನಗರದಲ್ಲಿ ಇರೋ ಎಲ್ಲ ಕಾರ್ಪೊರೇಟರು ಸೇರಿ ಒಂದು ಕೌನ್ಸಿಲಲ್ಲಿ, BBMP ಕೌನ್ಸಿಲಲ್ಲಿ ಬೆಂಗಳೂರು ನಗರ ಯಾವ ಥರ ನಡಿಬೇಕು ಅಂತ ಹೇಳಿ ಅವರು ಚರ್ಚೆ ಮಾಡಿಕೊಂಡು, ಇಲ್ಲಿ ಇದು ನಡಿಬೇಕು, ಆ ಕೆಲಸ ನಡಿಬೇಕು, ಈ ಕೆಲಸ ನಡಿಬೇಕು ಅಂತ ಅವರು ಚರ್ಚೆ ಮಾಡೋದನ್ನ ನಾವು ನೋಡ್ತೀವಿ. ಈ ಪ್ರತಿಯೊಂದು ವಾರ್ಡ್ ಇದೆ. ಇವಾಗ BBMPಯಲ್ಲಿ ಕೆಲಸ ಮಾಡೋರಿಗೆ ಗೊತ್ತು, 198 ವಾರ್ಡ್ ಇದೆ ಬೆಂಗಳೂರಲ್ಲಿ ಅಂತ ಹೇಳಿ. ಪ್ರತಿಯೊಂದು ವಾರ್ಡ್ಗೆ ಕಾರ್ಪೊರೇಟರ್ ಅಂತ ಇರ್ತಾರೆ. ಪ್ರತಿಯೊಂದು ವಾರ್ಡ್ಗೆ ಕಾನೂನಲ್ಲಿ ಇರೋದು ವಾರ್ಡ್ ಕಮಿಟಿಗಳು ಮಾಡಬೇಕು ಅಂತಲೂ ಇದೆ. ಈ ವಾರ್ಡ್ ಕಮಿಟಿಗಳಲ್ಲಿ
ಕೆಲವರು ಚುನಾಯಿತರಾಗಿ ಅಲ್ಲಿ ಕೂತ್ಕೊಳ್ತಾರೆ, ಕೆಲವರು ಆಯ್ಕೆ ಆಗ್ಬಿಟ್ಟು ಈ ವಾರ್ಡ್ ಕಮಿಟಿಯಲ್ಲಿ ಕೂತ್ಕೊಂಡು ಆ ವಾರ್ಡಲ್ಲಿ ಒಂದೊಂದು ವಾರ್ಡಲ್ಲೂ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡಿಬೇಕು ಅಂತ ಹೇಳಿ ಇವ್ರುಗಳು ಚರ್ಚೆ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಸ್ಥಳೀಯ ಸರ್ಕಾರ ಅಂತ ಯಾಕೆ ಹೇಳೋದು ಅಂದರೆ, ನಾವೆಲ್ಲ ಇಲ್ಲಿ ಕೂತಿರೋರು ಬೆಂಗಳೂರಿನ ನಿವಾಸಿಗಳು, ಬೆಂಗಳೂರಲ್ಲಿ ಬದುಕುವಂಥವ್ರು. ನಾವು ಬೆಂಗಳೂರು ಯಾವ ಥರ ನಡಿಬೇಕು ಅನ್ನೋ ಒಂದು ನಿರ್ಧಾರಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಅದು ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಮನೆ ಬಾಗಿಲಿಗೆ ಬರೋ ಅಂಥ ಒಂದು ಪ್ರಕ್ರಿಯೆ. ಬರೀ ನಾವು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಅಲ್ಲ, ಬರೀ ಒಂದು ರಾಜ್ಯ ಸರ್ಕಾರದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಅಲ್ಲ, BBMP ಚುನಾವಣೆನಲ್ಲೂ ಇದ್ದು ನಮ್ಮ ಮನೆ ಅಕ್ಕಪಕ್ಕ ನಮ್ಮ ಒಂದು ಬಡಾವಣೆಯಲ್ಲಿ ಯಾವ ರೀತಿಯಲ್ಲಿ ಸೌಲಭ್ಯತೆಗಳಿರಬೇಕು, ಯಾವ ರೀತಿಯಲ್ಲಿ ಜನರಿಗೆ ಕಲ್ಯಾಣ ನಡೆಯುವಂಥ ಒಂದು ವ್ಯವಸ್ಥೆ ಯಾವ ಥರ ಇರಬೇಕು ಅಂತ ನಿರ್ಧಾರ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು ಈ ಸ್ಥಳೀಯ ಸರ್ಕಾರಗಳ ಒಂದು ಜವಾಬ್ದಾರಿ. ಈ ರೀತಿ ಇರಬೇಕಾದ್ರೆ ಬೆಂಗಳೂರಲ್ಲಿರೋಂತಹ ಕಾರ್ಮಿಕರು ಅವರು ಈ ಒಂದು ಆಡಳಿತದಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾವುದೇ ಒಂದು ಸ್ಲಮ್ಮು ಬೆಂಗಳೂರು ನಗರದ ಒಳಗಡೆ ಇದೆ ಅಂತ ಅಂದರೆ ಈ ಸ್ಲಮ್ಗಳನ್ನು ಊರಾಚೆಗೆ ಹಾಕೋದು, ಅವ್ರನ್ನ ಅಲ್ಲಿಂದ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅವ್ರನ್ನ ಸ್ಲಮ್ಗಳು ಖಾಲಿ ಮಾಡೋದನ್ನ ಎಷ್ಟೋ ಘಟನೆಗಳು ನಾವು ಕೇಳಿದ್ದೀವಿ. ಅದೇ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳು ಒಂದು ಜೀವನೋಪಾಯಕ್ಕೆ ಅಂತ ಹೇಳಿ ಬೀದಿಯಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕೂಡ ನೀವು ಇಲ್ಲಿಂದ ಹೋಗಿ, ನೀವು ಇಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದೀರಾ, ಇಲ್ಲಿ ಜನಕ್ಕೆ ನೀವು ಅಡಚಣೆ ಮಾಡ್ತಾ ಇದ್ದೀರ, ಅವ್ರು ಹೊಟ್ಟೆಪಾಡು ಮಾಡ್ಕೊಳ್ತಾ ಇದ್ರು ಕೂಡ ಅವ್ರನ್ನ ಕೂಡ ಅಲ್ಲಿಂದ ಕಳಿಸೋ ಒಕ್ಲೆಬ್ಸೋ ಅಂತ ಒಂದು ಪ್ರಕ್ರಿಯೆನೂ ನಾವು ನೋಡ್ತೀವಿ. ಪೌರ ಕಾರ್ಮಿಕರು ಕೂಡ ಎಲ್ಲೋ ಒಂದು ಕಡೆಗೆ ಕಸ ಎತ್ತಿಲ್ಲ ಮಾಡಿಲ್ಲ ಅಂತ ಅಂದರೆ ಮನೆಯವರು BBMP ಅವ್ರಿಗೆ, ಹೆಲ್ತ್ ಇನ್ಸ್ಪೆಕ್ಟರ್ಗೆ, AWಗೆ ಕಂಪ್ಲೇಂಟ್ ಮಾಡಿದ್ರೆ ತಕ್ಷಣದಲ್ಲಿ ಪೌರ ಕಾರ್ಮಿಕರ ಮೇಲೇನೆ ಅದು ದಬ್ಬಾಳಿಕೆ ಆಗೋದನ್ನ ನಾವು ನೋಡ್ತೀವಿ. ಸೊ ಯಾವ ರೀತಿಯಲ್ಲಿ ಈ ನಗರಗಳಿದೆ, ಈ ನಗರಗಳು ನಮ್ಮ ಕಾರ್ಮಿಕರಿಗೆ ಪರವಾಗಿದೆಯೋ ಇಲ್ವೋ? ಕಟ್ಟಡ ಕಾರ್ಮಿಕರು ಒಂದು ಮೆಟ್ರೋನು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಫ್ಲೈಓವರೂ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಒಂದು ಮಾಲ್ಗಳನ್ನು ಅವರು ಕಟ್ತಾರೆ. ಏನೇ ಒಂದು ಕಟ್ಟಡ ಬೆಂಗಳೂರು ನಗರ ಇಷ್ಟೊಂದು ಅಭಿವೃದ್ಧಿಯಾಗಿದೆ, ಅದು ಲಂಡನ್ ಥರ ಮಾಡಬೇಕು, ಸಿಂಗಾಪುರ್ ಥರ ಮಾಡಬೇಕು ಅಂತ ಹೇಳಿ ಒಂದು ದೃಷ್ಟಿಕೋನ ಇಟ್ಕೊಂಡು ರಾಜಕಾರಣಿಗಳು, ಸಾಹುಕಾರರು ಎಲ್ಲ ಹೇಳ್ತಾ ಇರಬೇಕಾದ್ರೆ ನಾವೇ ಕಟ್ಟೋದು, ನಮ್ಮ ಕಾರ್ಮಿಕರನ್ನೇ ಹೋಗಿ ಈ ಒಂದು ದೊಡ್ಡ ದೊಡ್ಡ ಮಾಲ್ಗಳನ್ನ, ಮೆಟ್ರೋನ, ಫ್ಲೈಓವರ್ನ ಎಲ್ಲ ಕಟ್ಟೋದು. ಆದರೆ ಅದೇ ಕಾರ್ಮಿಕರು ಮತ್ತೆ ಅದೇ ಮಾಲ್ ಒಳಗಡೆ ಹೋಗಬೇಕು ಅಂದರೆ ಆಗತ್ತಾ? ಆಗೋದಿಲ್ಲ. ಇತ್ತೀಚಿನಲ್ಲೂ ಕೂಡ ಯಾರೋ ಒಬ್ರು ರೈತರು ಧೋತಿ ಕಟ್ಕೊಂಡು ಹೋಗಿದ್ರು ಅಂತಂದ್ರೆ ಅವ್ರಿಗೆ ಮಾಲ್ ಒಳಗಡೆ ಎಂಟ್ರಿ ಕೊಡಲಿಲ್ಲ. ಈ ಥರ ಘಟನೆಗಳು ನ್ಯೂಸಲ್ಲೂ ನಾವು ನೋಡ್ತಾ ಇದ್ದೀವಿ. ಬಟ್ ಅದು ಒಂದು ಸಹಜವಾದಂಥ ನಾವು ದಿನನಿತ್ಯ ನೋಡ್ತಾ ಇರೋವಂಥ ಒಂದು ಇದು. ಸೊ ಈ ಒಂದು ನಗರದಲ್ಲಿ ಬಡವರು, ಸಾಹುಕಾರರು, ಯಾರು ಬ್ರಾಹ್ಮಣರು, ಲಿಂಗಾಯತರು, ಗೌಡ್ರು, ದಲಿತರು, ಈ ಒಂದು ಜಾತಿ ವರ್ಗದ ಒಂದು ನಮ್ಮ ಒಂದು ಗುರುತು ಏನಿದೆಯಲ್ಲ, ನಮ್ಮ ಒಂದು ವ್ಯಕ್ತಿತ್ವ ಏನಿದೆಯಲ್ಲ, ಇದು ಒಂದು ದೊಡ್ಡ ಒಂದು ಪರಿಣಾಮ ಬೀರತ್ತೆ. ನಾವು BBMPಯಲ್ಲಿ ಅಧಿಕಾರಿಗಳ ಮುಂದೆ ಕೂತ್ಕೊಂಡು ಇಲ್ಲ ನಮಗೆ ನಮ್ಮ ಸ್ಲಮ್ಮಲ್ಲಿ ನಮಗೆ ನೀವು ಕಟ್ಕೊಡಿ ಅಂತ ನಾವು ಹೇಳೋಕ್ಕಾಗತ್ತಾ? ನಾವು ಸಂಘಟನೆ ಮಾಡಿಕೊಂಡು ನಾವು ಆ ಮೂಲಕ ಕೇಳಿದ್ರೆ ಅದು ಒಂದು ಪ್ರಭಾವ ಇರತ್ತೆ. ಇಲ್ಲ ಅಂತ ಅಂದರೆ ಒಬ್ರೊಬ್ಬರೇ ಹೋಗಿ ನಾವು ಕೇಳಿದ್ರೆ ಅದು ಅವ್ರ ಕಿವಿಗೂ ಹಾಕೊಳ್ಳಲ್ಲ. ಯಾಕೆಂದರೆ ಅವರು ನೀವು ಯಾಕೆ ಬಂದು ಕೇಳ್ತೀರಾ ಅನ್ನೋ ಒಂದು. ಅಲ್ಲಿ ಮೇಲೆ ಕೂತ್ಕೊಳ್ಳಿ ಸಂಪಮ್ಮ. ಸೊ ಈ ರೀತಿನಲ್ಲಿ ಒಂದು ನಗರ ಯಾವ ಥರ ನಡೆಯುತ್ತೆ ಅನ್ನೋದ್ರಲ್ಲಿ ನಮ್ಮ ಕಾರ್ಮಿಕರಿಗೆ, ನಮ್ಮ ದುಡಿಯೋ ವರ್ಗದ ಜನರು ಅವ್ರ ಮಾತು ಸರ್ಕಾರದ ಮುಂದೆ ಇಡಕ್ಕೆ ಒಂದು ಅವಕಾಶ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಬೆಂಗಳೂರು ಆಡಳಿತ ಮಸೂದೆ ಬರ್ತಾ ಇದೆ ಅಂತ ಅಂದರೆ ಇದು ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತರತ್ತೆ, ಇದು ದುಡಿಯೋ ವರ್ಗದ ಪರವಾಗಿದೆಯಾ ಇಲ್ವಾ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ BBMP ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಆಗೀಗ ಸರ್ಕಾರದಲ್ಲಿ ಮಾತುಕತೆ ನಡೀತಾ ಇದೆ. ಅದು ಯಾವಾಗ ಚುನಾವಣೆ ನಡೆಯತ್ತೋ ಆವಾಗ ನಾವುಗಳನ್ನು ಪ್ರಶ್ನೆ ಕೇಳಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಚರ್ಚೆ ಇರೋದು. ನಮ್ಮ ಜೊತೆಗೆ ಕೂಡ ವಿನಯ್ ಇದ್ದಾರೆ.
You send us the questions. Now my phone is there. I don't have the questions. ಸೊ ವಿನಯ್ ಅವರು ವಕೀಲರು, ಸುಮಾರು ವರ್ಷದಿಂದ ಅವರು ಕೂಡ ನಗರಗಳ ಬಗ್ಗೆ ನಗರಗಳಲ್ಲಿ ಯಾವ ರೀತಿಯಲ್ಲಿ ನೀತಿ ಯೋಜನೆಗಳು ತಯಾರಾಗಬೇಕು, ಕಾರ್ಮಿಕರ ಪರವಾಗಿ ಅವರು ಕೂಡ ಹಲವಾರು ವರ್ಷಗಳಿಂದ ಸಂಶೋಧನೆ ಮಾಡ್ಕೊಂಡು ಬಂದಿರೋದು, ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಒಂದು ಚರ್ಚೆ ರೀತಿಯಲ್ಲಿ ನಾವು ಈ ಒಂದು ಮಸೂದೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ. ವಿನಯ್, ಮೊಟ್ಟ ಮೊದಲನೇದಾಗಿ ಈ ಒಂದು ಮಸೂದೆಯಲ್ಲಿ ಬೆಂಗಳೂರಿನ ಆಡಳಿತ ಇವಾಗ ಪ್ರಸ್ತುತದಲ್ಲಿ ನಾವು ಹೇಗೆ ನೋಡ್ತಾ ಇದ್ದೀವೋ ಅದು ಯಾವ ರೀತಿಯಲ್ಲಿ ಬದಲಾಗತ್ತೆ, ಬದಲಾದ್ರೆ ಹೇಗೆ ಬದಲಾಗ್ಬೋದು ಅನ್ನೋದ್ರ ಬಗ್ಗೆ ನೀವು ಹಂಚ್ಕೊಳ್ಬೋದಾ? ಓಕೆ, ಥ್ಯಾಂಕ್ ಯು ಲೇಖಾ. ಮೊದಲನೇದಾಗಿ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಲೇಖಾ ಅವರು ಆಲ್ರೆಡಿ ಹೇಳ್ದಂಗೆ, ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು, BBMP ನಮ್ಮ ಸ್ಥಳೀಯ ಸರ್ಕಾರ. ನಮ್ಗೆ ಹೆಂಗೆ ರಾಜ್ಯ ಸರ್ಕಾರ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರ ಇದೆ, ಪ್ರಧಾನಮಂತ್ರಿ ಇದ್ದಾರೆ, ಹಾಗೆ ನಮ್ಗೆ BBMPನೂ ಇದೆ. ಮೇಯರ್ ಅನ್ನೋರೊಬ್ಬರು ಇರಬೇಕಿತ್ತು, ನಮಗೆ ಈ ಲೆವೆಲ್ಗೆ ಮೇಯರ್ ಅಂತ ಇರಬೇಕಿತ್ತು. ಅದು 4 ವರ್ಷದಿಂದ ಒಂದು ಚುನಾವಣೆ ನಡೆದಿಲ್ಲ. ಸೊ BBMP ಚುನಾವಣೆ ನಡೀದೇ ಇದ್ದರೆ ಏನು ಸಮಸ್ಯೆ ಆಗ್ಬೋದು ಅಂತ ಸ್ವಲ್ಪ ಯಾರಾದರೂ ಹಂಚ್ಕೋಬೋದಾ? ಈ BBMP ಚುನಾವಣೆ ನಡೆದಿಲ್ಲ, ಈಗ 4 ವರ್ಷದಿಂದ ನಡೆದಿಲ್ಲ. ಕೌನ್ಸಿಲರ್ ಅನ್ನೋರು ಇಲ್ಲ, ಮೇಯರ್ ಅನ್ನೋರು ಇಲ್ಲ, MLA ಇದ್ದಾರೆ, AEE ಅವರು ಇವರು ಅಧಿಕಾರಿಗಳಿದ್ದಾರೆ. ಇದರಿಂದ ಏನು ಸಮಸ್ಯೆ ಆಗಿರ್ಬೋದು, ಯಾರಾದರೂ ಹಂಚ್ಕೋಬೋದಾ? ನಿಮ್ಗೇನು ಅನ್ಸುತ್ತೆ ಹೇಳಿ. ಅದೇ ಅವರು ಕಾರ್ಪೊರೇಟರ್ ಇದ್ರೆ ವಾರ್ಡಲ್ಲಿ ನೀರು ಬಗ್ಗೆ, ರೋಡ್ ಬಗ್ಗೆ ಕಮಿಟಿ ಮಾಡಿ ಅಲ್ಲಿ ಸ್ಥಳೀಯದಲ್ಲಿ ಇದ್ದಲ್ಲಿ ಮನೆ ಆಗಲಿ ರೋಡ್ ಆಗಲಿ ಅವ್ರ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆಲ್ಲ ಕಡಿಮೆ ಆಗುತ್ತೆ. ಇದು MLA ಹತ್ರ ಹೇಳಕ್ಕಾಗಲ್ಲ. ಕೆಲವೊಂದು ಅವ್ರ ಹತ್ರ ಹಚ್ಕೊಂಡ್ರೆ 50% ಚೆನ್ನಾಗಾಗುತ್ತೆ ಅಂತ. ಹಾಂ, ಖಂಡಿತ. ಆಮೇಲೆ ಕಾರ್ಮಿಕರ ಸಮಸ್ಯೆ ಬಂದಾಗ ಆಡಳಿತದಲ್ಲಿ ಇದ್ದವ್ರ ಹತ್ರ ಹೋದ್ರೆ ಪ್ರಶ್ನೆ ತಗೊಂಡು ಸ್ವಲ್ಪ ಬೇಗ ಅದು ಏನೋ ಜಾರಿ ಆಗ್ಬೋದು. ಓಕೆ, ಸೊ ಕಾಮ್ರೇಡ್ ಅವ್ರು ಹೇಳಿರೋದು ತುಂಬ ಕರೆಕ್ಟಾಗಿದೆ. ನೋಡಿ, ನಮಗೆ ಬೆಂಗಳೂರು ನಗರಕ್ಕೆ ಸುಮಾರು 200 ಜನ ಕಾರ್ಪೊರೇಟರ್ಗಳಿದ್ರು, 198, ಅಂದರೆ ಒಂದೊಂದು ವಾರ್ಡ್ಗೆ ಒಬ್ರು ಇದ್ದರು. MLAಗಳು ಬರೀ 28. ಸೊ ಒಂದು MLA ಕ್ಷೇತ್ರದಲ್ಲಿ ಸುಮಾರು ಒಂದು 5-6 ಲಕ್ಷ ಜನ ಇರ್ತಾರೆ. ಸೊ ಎಲ್ಲರೂ ನಾವು MLA ಹತ್ರ ಹೋಗೋಕ್ಕಾಗೋದಿಲ್ಲ. MLA ಆಫೀಸ್ ಎಲ್ಲಿರುತ್ತೆ ಅಂತಲೂ ಗೊತ್ತಾಗೋದಿಲ್ಲ, MLA ಹತ್ರ ಪ್ರತಿಯೊಂದಕ್ಕೆ ಹೋಗೋದು. ಆದರೆ ಕೌನ್ಸಿಲರ್ ಅಂದರೆ ಅವ್ರಿಗೆ ಬೀದಿನೂ ಗೊತ್ತಿರುತ್ತೆ, ಒಂದು ಪಾರ್ಕು ಗೊತ್ತಿರುತ್ತೆ, ಒಂದೊಂದು ಏರಿಯಾ ಗೊತ್ತಿರುತ್ತೆ, ಕೌನ್ಸಿಲರ್ ಹತ್ರ ಹೋಗ್ಬೋದು. ಈಗ 4 ವರ್ಷದಿಂದ ನಮಗೆ ಚುನಾವಣೆನೇ ಆಗಿಲ್ಲ. ಸೊ ಅದು ಒಂದು ಸಮಸ್ಯೆ, ಚುನಾವಣೆ ಆಗದೇ ಇರೋದ್ರಿಂದ ಒಂದು ಸಮಸ್ಯೆ ಆಗ್ತಾಯಿದೆ. ಈಗ ಚುನಾವಣೆ ಇನ್ನೇನು ಮಾಡ್ತಾರೇನೋ ಅಂತ ಅಂದ್ಕೊಂಡಾಗ ಅವರು ಇಲ್ಲ, ನಾವು BBMPನೇ ಬದಲಾಯಿಸ್ತಾ ಇದ್ದೀವಿ, BBMP ಆಡಳಿತ ಈಗ ಚೆನ್ನಾಗಿಲ್ಲ, BBMP ಯಾವ ರೀತಿ ನಡೆಸಬೇಕು ಅಂತ ಹೇಳಿ ಅದನ್ನು ಒಂದು ಬದಲಾವಣೆ ಮಾಡಬೇಕು, ಅದಕ್ಕೆ ಒಂದು ಹೊಸ ಕಾನೂನು ತೊಗೊಂಡು ಬರಬೇಕು ಅಂತ ಹೇಳಿದ್ರು. ಆ ಹೊಸ ಕಾನೂನು ಈಗ ವಿಧಾನಸೌಧದಲ್ಲಿ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಅದು ಚರ್ಚೆ ಮಾಡೋಕ್ಕೆ ಮುಂಚೆ ನಿಮ್ಮ ಪ್ರಕಾರ BBMPಯಲ್ಲಿ ಇಲ್ಲಿ ತನಕ BBMPಲಿ ಏನೇನು ಸಮಸ್ಯೆಗಳಿತ್ತು ಯಾರಾದರೂ ಹೇಳ್ಬೋದಾ? ಯಾವ ರೀತಿ ಸಮಸ್ಯೆ ಇತ್ತು BBMP ಆಡಳಿತದಲ್ಲಿ ಅಂತ? ನಿಮ್ಮ ಪ್ರಕಾರ ಏನು ಸಮಸ್ಯೆಗಳಿತ್ತು BBMP ನೋಡಿದಾಗ? ಏನು ಅನ್ಸುತ್ತೆ ನಿಮಗೆ, ಏನು ಸಮಸ್ಯೆ ಇತ್ತು? BBMP ಅಡಿಯಲ್ಲೇನೆ ಜಾಸ್ತಿ ಸಮಸ್ಯೆಗಳು ಇರೋದು. ಹಾಂ, ರೋಡ್ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಕರೆಕ್ಟ್. ಬೇರೆ ಬೇರೆ ಮತ್ತೆ ಪೌರ ಕಾರ್ಮಿಕರ ವಿಚಾರ ಆಗಿರ್ಬೋದು, ಬೀದಿ ವ್ಯಾಪಾರಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕೂಡ BBMP ವಲಯಕ್ಕೆ ಸೇರಿರೋದು. ಹಾಂ, ಹೌದು. BBMP ಆಡಳಿತ ಯಾವ ಥರ ಇತ್ತು? BBMP ಆಡಳಿತದಲ್ಲಿ ಯಾವ ಥರ ಸಮಸ್ಯೆಗಳಿದೆ? ಸಮಸ್ಯೆಗಳು ತಗೊಂಡು ಹೋಗಿ ಮಾತಾಡಿದಾಗೂ ಕೂಡ ಅಷ್ಟು ರೆಸ್ಪಾನ್ಸ್ ಸಿಗ್ತಾ ಇರ್ಲಿಲ್ಲ. ರೆಸ್ಪಾನ್ಸ್ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇವಾಗ ನಾವೊಂದು ಸಂಘಟನೆ ಮಾಡ್ಕೊಂಡಿದ್ದೀವಿ, ಸಂಘಟನೆ ರೀತಿ ಹೋದಾಗ ಮಾತ್ರ ಅದೇನಾದ್ರೂ ಒಂದ್ ಸ್ವಲ್ಪ ಸಿಗುತ್ತೆ. ಇಲ್ಲ ಅಂತಂದ್ರೆ ನಾರ್ಮಲ್ ಜನರಿಗೆ ಹೋದಾಗೆ ಅದು ಏನೊಂದೂ ಸಿಗಲ್ಲ. ಅಲ್ದಾಡ್ ಬರ್ತಾ ಇರ್ತಾರೆ, ಯಾರಿಗೂ ಒಂದು ಬೆಲೆನೂ ಇಲ್ಲ. ಇಂಡಿವಿಜುವಲ್ ಆಗಿ ಕೇಳಿದ್ರೆ ಯಾರು ಒಂದು ಸಪೋರ್ಟೇ ಮಾಡಲ್ಲ. ಏನಾರ ಒಂದು ಗ್ರೂಪ್ ಆಗಿ ಒಂದು ಸಂಘಟನೆಯಿಂದ ಹೋದ್ರೇನೆ ಅದರಲ್ಲಿ ಒಂದು ನಾಯಕತ್ವ ಅಂತ ಒಂದು ಇದ್ರಿಂದ ಹೋದ್ರೇನೆ ಸಿಗುವಂತದ್ದು. ಇಂಡಿವಿಜುವಲ್ ಆಗಿ ಹೋದ್ರೆ ಆಯ್ತು ಹೋಗಮ್ಮ ನೋಡ್ತೀವಿ ನಾಳೆ ಅನ್ನೋ ಮಟ್ಟದಲ್ಲಿ BBMP ಆಡಳಿತ. ಓಕೆ, ಬೇರೆ ಯಾರಾದ್ರು? ಪೌರ ಕಾರ್ಮಿಕರು ಇರೋದ್ರಿಂದ BBMP ಕೌನ್ಸಿಲರ್ಗಳು ಅಗತ್ಯ ಕಂಡು ಬರ್ತಾ ಇಲ್ಲ. ಇವಾಗ ಪೌರ ಕಾರ್ಮಿಕರು ಹಿಂದೆ ಈಗ ಒಂದು 4 ವರ್ಷ ಹಿಂದೆ ಪೌರ ಕಾರ್ಮಿಕರ ಚಟುವಟಿಕೆಗಳು ಕಡಿಮೆ ಇತ್ತು.
ಅವಾಗ ಕೌನ್ಸಿಲರ್ ಇನ್ ಕೇಸ್ ರೋಡಲ್ಲಿ ಏನೋ ಒಂದು ಕಸ ಬಿದ್ದಿದೆ ಅಥವಾ ಗಲೀಜ್ ಇದೆ ಅಂತ ಅಂದ್ರೆ ಕೌನ್ಸಿಲರೇ ಬೇಕಾಗ್ತಿತ್ತು. ಇವಾಗ ಪೌರ ಕಾರ್ಮಿಕರು ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗಾಗಿ ಕೌನ್ಸಿಲರ್ ಅಗತ್ಯತೆ ಬೀಳ್ತಿಲ್ಲ. Okay. ಕಾಂಟ್ರಾಕ್ಟ್ ಇತ್ತಲ್ಲ ಹಂಗಾಗಿ ಓಕೆ ಓಕೆ. ಸೊ ಒಂದು ಬಿ ಬಿ ಎಂ ಪಿಲಿ ಕಾಮ್ರೇಡ್ ಹೇಳ್ದಂಗೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ನಮ್ಮ ಜೀವನಕ್ಕೆ ಅಫೆಕ್ಟ್ ಆಗೋಂಥ ತುಂಬ ಅಂಶಗಳು ಬರ್ತವೆ. ನಾವು ದಿವಸ ಕೆಲಸಕ್ಕೆ ಹೋಗೋ ರೋಡು ಬಿ ಬಿ ಎಂ ಪಿನೇ ಮಾಡೋದು, ಕಸ ಗುಡಿಸೋದು ಪೌರ ಕಾರ್ಮಿಕರು ಮ್ಯಾನೇಜ್ ಮಾಡೋದು ಬಿ ಬಿ ಎಂ ಪಿ ಕಡೆಯಿಂದನೇ. ಆಮೇಲೆ ಬೀದಿ ವ್ಯಾಪಾರಿಗಳ ಇಶ್ಯೂ ಸಂಬಂಧಪಟ್ಟಂತೆ ಬಿ ಬಿ ಎಂ ಪಿನೇ ಇರೋದು. ಪಾರ್ಕ್ಗಳು, ನಾವೆಲ್ಲರೂ ಸಹ ಪಾರ್ಕ್ಗೆ ಹೋಗ್ತೀವಿ, ಪ್ಲೇಗ್ರೌಂಡ್ಗೆ ಹೋಗ್ತೀವಿ. ಪಾರ್ಕು ಪ್ಲೇಗ್ರೌಂಡು ಇದೆಲ್ಲ ನೋಡ್ಕೊತಾ ಇದ್ದಿದ್ದು ಸಹ ಬಿ ಬಿ ಎಂ ಪಿನೇ. ಆದರೆ ಬಿ ಬಿ ಎಂ ಪಿ ಆಡಳಿತದಲ್ಲಿ ಸುಮಾರು ಸಮಸ್ಯೆಗಳಿದ್ವು. ಒಂದು, ಆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಒಂಥರ ಜನಗಳಿಗೆ ಸ್ಪಂದಿಸ್ತಾ ಇರಲಿಲ್ಲ. ಅವ್ರಿಗೇನೋ ಒಂಥರ ಅಹಂ ಇತ್ತು ಅವ್ರಿಗೆ. ಕಾಮ್ರೇಡ್ ಹೇಳಿದಾಗೆ ಒಬ್ಬರೇ ಹೋದರೆ ನೀವು ಬಿ ಬಿ ಎಂ ಪಿ ಆಫೀಸ್ಗೆ ಹೋದರೆ ಯಾವ ಥರ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅವರೊಂಥರ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಆ ಅಧಿಕಾರಿಗಳಿಗೆ ಆ ಥರ ಒಂದು ಸಮಸ್ಯೆ ಇತ್ತು. ಎರಡನೇದು, ಬಿ ಬಿ ಎಂ ಪಿಲಿ ಜಾಸ್ತಿ ಫಂಡ್ಸ್ ಇರಲಿಲ್ಲ. ಏನಾದರೂ ಕೇಳಿದ್ರೆ, ಈಗ ಮುಂಚೆ ಬಿ ಬಿ ಎಂ ಪಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ತುಂಬ ಸ್ಕೀಮ್ಸ್ ಇತ್ತು. ಬಡವ್ರಿಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಡೋದು, ಟೈಲರಿಂಗ್ ಟ್ರೈನಿಂಗ್ ಕೊಡೋದು, ಬಡವ್ರ ಮಕ್ಕಳಿಗೆ ಅಥವಾ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋದು, ಇದೆಲ್ಲ ಸುಮಾರು ಯೋಜನೆಗಳಿದ್ವು ಬಿ ಬಿ ಎಂ ಪಿನಲ್ಲಿ. ಬಟ್ ಬರ್ತಾ ಬರ್ತಾ ಫಂಡ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತು ಯಾವ ಥರ ಸಮಸ್ಯೆ ಇತ್ತು ಅಂದರೆ ಬಿ ಬಿ ಎಂ ಪಿನಲ್ಲಿ ಅಧಿಕಾರಿಗಳ ಕೊರತೆನೇ ಇತ್ತು. ಈಗ ನಮ್ಮ ಬೀದಿ ವ್ಯಾಪಾರಿಗಳದ್ದು ಸಮೀಕ್ಷೆ ಮಾಡಿದಾಗ ಅವ್ರಿಗೆ ಯಾರು ಸಮೀಕ್ಷೆ ಮಾಡಬೇಕು ಅಂತ ಜನ ಇರಲಿಲ್ಲ ಬಿ ಬಿ ಎಂ ಪಿನಲ್ಲಿ. ಸೊ ಯಾರೋ ಒಬ್ಬರು ಟೈಲರಿಂಗ್ ಟೀಚರ್ ಯಾರು ಹೇಳ್ಕೊಡ್ತಾ ಇದ್ರು ಅವ್ರನ್ನೇ ತೊಗೊಂಡು ಬಂದು ಸರ್ವೆ ಮಾಡೋಕ್ಕೆ ಹೇಳಿದ್ರು. ನಮಗೆ ಒಂದು ದೊಡ್ಡ ವಾರ್ಡ್ಗೆ ಒಬ್ಬರನ್ನೇ ಸರ್ವೆ ಮಾಡೋಕ್ಕೆ ಕೊಟ್ಟರು. ಸೊ ಒಂದು, ಬಿ ಬಿ ಎಂ ಪಿನಲ್ಲಿ ಸಮಸ್ಯೆಗಳಿದ್ದಿದ್ದು ಒಂದು ಹಣದ ಕೊರತೆ ಇತ್ತು. ಈಗ ಪೌರ ಕಾರ್ಮಿಕರಿಗೆ ಮನೆ ಕೇಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಿದ್ರು. ಫಸ್ಟು ಪೌರ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಮಾಡಿ ಪರ್ಮನೆಂಟ್ ಮಾಡಿ ಅಂತ ಹೇಳಿದ್ರೆ ದುಡ್ಡಿಲ್ಲ, ಬಿ ಬಿ ಎಂ ಪಿಲಿ ಜಾಸ್ತಿ ದುಡ್ಡಿಲ್ಲ ಅಂತ ಹೇಳೋರು. ನಮ್ಮ ಬೀದಿ ವ್ಯಾಪಾರಿಗಳು ಸರ್ವೆ ಮಾಡಿದಾಗ ನಾನು ಹೇಳ್ದಂಗೆ ಒಂದು ದೊಡ್ಡ ವಾರ್ಡ್ಗೆ ಒಬ್ಬರನ್ನೇ ನೇಮಕ ಮಾಡ್ತಾಯಿದ್ರು. ಅವ್ರಿಗೆ ಟ್ರಾವೆಲ್ ಅಲವೆನ್ಸು ಕೊಡ್ತಾ ಇರಲಿಲ್ಲ. ಸೊ ಒಂದು ವಾರ್ಡ್ ಅಂದರೆ ಒಂದು 5-6 ಕಿಲೋಮೀಟರ್ ನಡಿಬೇಕು. ಒಬ್ಬರೇ ಒಂದು 5-6 ಕಿಲೋಮೀಟರ್ ನಡೆದು ಸಮೀಕ್ಷೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ಸಮೀಕ್ಷೆ ಮಾಡಿದಾಗ ಸುಮಾರು ಜನ ಬೀದಿ ವ್ಯಾಪಾರಿಗಳನ್ನ ಸ್ಕಿಪ್ ಮಾಡಿಬಿಟ್ಟಿದ್ರು ಅವರು. ಆ ರೀತಿ ಇತ್ತು. ಆಮೇಲೆ ಅಧಿಕಾರಿಗಳ ನಿರ್ಲಕ್ಷ್ಯ. ಸೊ ಹಾಗಾಗಿ ಬಿ ಬಿ ಎಂ ಪಿಲಿ ಬೇರೆ ಬೇರೆ ಥರ ಸಮಸ್ಯೆ ಇತ್ತು. ಸರ್ಕಾರ ಏನು ಹೇಳಿದ್ರು, ರಾಜ್ಯ ಸರ್ಕಾರ ಒಂದು 10 ವರ್ಷದ ಹಿಂದೆನೇ ಈ ಯೋಚನೆ ಬಂತು. ಬಿ ಬಿ ಎಂ ಪಿಗೆ ಒಂದು ಹೊಸ ಮಸೂದೆ ತೊಗೊಂಡು ಬರಬೇಕು ಅಂತ ಒಂದು ಯೋಚನೆ ಬಂತು. ಆಗ ಸರ್ಕಾರ ಹೇಳಿದ್ದು, ನೋಡಿ ಬೆಂಗಳೂರು ತುಂಬ ದೊಡ್ಡದಾಗ್ಬಿಟ್ಟಿದೆ, 198 ಜನ ಕೌನ್ಸಿಲರ್ಗಳಿದ್ದಾರೆ, ತುಂಬ ದೊಡ್ಡದಾಗ್ಬಿಟ್ಟಿದೆ, ಬೆಂಗಳೂರನ್ನ ಒಂದು 4-5 ಭಾಗ ಮಾಡಿಬಿಡೋಣ. ಅಂದರೆ ಬೆಂಗಳೂರು ಬಿ ಬಿ ಎಂ ಪಿನ ಮಾತ್ರ 4-5 ಭಾಗ ಮಾಡಿಬಿಡೋಣ. 4-5 ಜನ ಮೇಯರ್ಗಳಿರಲಿ, 4-5 ಜನ ಮೇಯರ್ಗಳು ಇಟ್ಕೊಂಡು ಕೆಲಸ ಮಾಡಲಿ, ಆಗ ಈಸಿ ಆಗುತ್ತೆ ಅಂತ. ಯಾಕಂದರೆ ಈಗೇನು ಹೇಳ್ತಾ ಇದ್ರು, ನೀವು ದಾಸರಹಳ್ಳಿಲಿದ್ರು ಹೆಡ್ ಆಫೀಸು ಬಿ ಬಿ ಎಂ ಪಿ ಕಾರ್ಪೊರೇಷನ್ಗೆ ಬರಬೇಕು, ರಾಜರಾಜೇಶ್ವರಿ ನಗರಿಂದನೂ ಹೆಡ್ ಆಫೀಸ್ ಬೇಕಂದ್ರೆ ಕಾರ್ಪೊರೇಷನ್ಗೆ ಬರಬೇಕು, ಈ ಕಡೆ ಮಾರ್ತಹಳ್ಳಿ ವೈಟ್ ಫೀಲ್ಡಿಂದನೂ ಹೆಡ್ ಆಫೀಸ್ ಬೇಕು ಅಂದರೆ ಕಾರ್ಪೊರೇಷನ್ಗೆ ಬರಬೇಕು. ಅದು ತುಂಬ ಕಷ್ಟ ಆಗ್ತಾ ಇದೆ. ಕಮಿಷನರು ಒಬ್ಬರೇ ಇರೋದು, ಅವ್ರಿಗೆ ಎಲ್ಲ ಕಡೆ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಅವರು ಎಲ್ಲ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಬಿ ಬಿ ಎಂ ಪಿ ವಿಭಜನೆ ಮಾಡಬೇಕು ಅಂತ ಸುಮಾರು ವರ್ಷದ ಹಿಂದೆ ಒಂದು ಸಮಿತಿ ರಚನೆ ಮಾಡಿದ್ರು. ಒಂದು ಎಕ್ಸ್ಪರ್ಟ್ಸ್, ಒಂದು ತಜ್ಞರದ್ದು ಸಮಿತಿ ರಚನೆ ಮಾಡಿ ಬಿ ಬಿ ಎಂ ಪಿನ ಹೇಗೆ ನಾವು 4-5 ಪೀಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅವರು ಒಂದು ವರದಿ ಸಹ ಕೊಟ್ಟಿದ್ರು. ಈಗ ನಾವು ಬೆಂಗಳೂರು ನಗರ ಥರ ಬೇರೆ ನಗರಗಳು ನೋಡಿದ್ರೆ, ಬೇರೆ ದೇಶಗಳಲ್ಲಿ, ಈಗ ಜಪಾನು ಅಥವಾ ಇಂಗ್ಲೆಂಡು ಅಥವಾ ಇನ್ಯಾವುದೋ ದೇಶ ನೋಡಿದ್ರೆ, ಇಷ್ಟು ಜನಸಂಖ್ಯೆ ಬೆಂಗಳೂರಲ್ಲಿ ಈಗ 1,30,00,000 ಜನ ಇದ್ದಾರೆ. ಇಷ್ಟು ಜನಕ್ಕೆ ಒಂದೇ ಒಂದು ಕಾರ್ಪೊರೇಷನ್ ಇರೋದು. ಬೇರೆ ದೇಶಗಳಲ್ಲಿ ಈ ಸೈಜ್ ನಗರಗಳು ನೋಡಿದ್ರೆ, ಈ ಸೈಜ್ ಕಾರ್ಪೊರೇಷನ್ಗೆ, ಈ ಸೈಜ್ ನಗರಕ್ಕೆ ಸುಮಾರು 10 ಕಾರ್ಪೊರೇಷನ್, 15 ಕಾರ್ಪೊರೇಷನ್, 20 ಕಾರ್ಪೊರೇಷನ್ ಇರುತ್ತೆ. ಯಾಕೆಂದರೆ ಈಗ ಒಂದು ಕಮಿಷನರ್ ಇಷ್ಟು 1.3 crore ಜನಕ್ಕೆ, 1,30,00,000 ಜನಕ್ಕೆ ಒಂದೇ ಕಮಿಷನರ್ ಇದ್ದರೆ ಯಾವ ಥರ ಆಗಿದೆ ಅಂದರೆ ನಮ್ಗೆ ಸಿಗೋದೇ ಇಲ್ಲ ಯಪ್ಪ. ನಾವು ಎಷ್ಟೋ ಸತಿ ಬಿ ಬಿ ಎಂ ಪಿಗೆ ಹೋಗಿದ್ದೀವಿ, ಸಿಗೋದೇ ಇಲ್ಲ ಅವರು. ಸೊ ಹಾಗಾಗಿ ಸರ್ಕಾರದ ಒಂದು ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ಚಿಕ್ಕ ಕಾರ್ಪೊರೇಷನ್ಗಳು ಮಾಡಿದರೆ ಆಗ 4-5 ಜನ ಮೇಯರ್ಗಳಿರ್ತಾರೆ, 4-5 ಜನ ಕಮಿಷನರ್ ಇರ್ತಾರೆ, ಮತ್ತು ಅವ್ರಿಗೆ ಚಿಕ್ಕ ಜಾಗ ಇದ್ದರೆ ಅವ್ರಿಗೂ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ, ನಮಗೂ ಸಹ ಹೋಗಿ ಕೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ಬಿ ಬಿ ಎಂ ಪಿ ವಿಭಜನೆ ಮಾಡಬೇಕು ಅಂತ ಇದ್ದರು. ಅದು ಒಂದು ಉದ್ದೇಶ ಇತ್ತು ಆಗ ಅವರು ಒಂದು ತಜ್ಞರ ಸಮಿತಿ ರಚನೆ ಮಾಡಿದಾಗ. ಇನ್ನೊಂದು, ನೀವು ಹೇಳ್ದಂಗೆ ಈಗ ಬಿ ಬಿ ಎಂ ಪಿಲಿ ಯಾವ ಥರ ಇತ್ತು ಅಂದರೆ, ನಾವು ಒಬ್ಬರೇ ಹೋಗಿ ಕೇಳಿದ್ರೆ ಏನಾದರೂ ಅವರು ಸ್ಪಂದಿಸೋದಿಲ್ಲ, ಸಂಘಟನೆಯಿಂದ ಹೋದ್ರೇ ಸ್ಪಂದಿಸೋದು.
ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ಪೀಠಿಕೆಯಲ್ಲಿ ನೋಡಿದ್ರೆ, ಸಂವಿಧಾನದ ಪೀಠಿಕೆ ನಾವೆಲ್ಲರೂ ಓದಿದ್ದೀವಿ, ಅದರಲ್ಲಿ ಫಸ್ಟ್ ಲೈನ್ ಇರೋದೇ ಭಾರತೀಯ ಜನತೆಯಾದ ನಾವು, ವಿ ದ ಪೀಪಲ್. ಫಸ್ಟ್ ಲೈನ್ ಇರೋದೇ ಭಾರತೀಯ ಜನತೆಯಾದ ನಾವು, ಅಂದರೆ ಸರ್ಕಾರ ಜನರಿಂದ ಜನರಿಗೋಸ್ಕರ ಇರಬೇಕು ಅಂತ. ಬಟ್ BBMPಲಿ ಆ ಥರ ಇರಲಿಲ್ಲ. ಆ್ಯಕ್ಚುಲಿ ಸಂವಿಧಾನದಲ್ಲಿ ಒಂದು 74ನೇ ತಿದ್ದುಪಡಿ ಅಂತ ಸ್ವಲ್ಪ ವರ್ಷದ ಹಿಂದೆ ಬಂತು. ಆಗ ಅವ್ರು ಏನು ಹೇಳಿದ್ದು ಅಂತ ಹೇಳಿದ್ರೆ, ಪ್ರತಿಯೊಂದು ಕಾರ್ಪೊರೇಷನಲ್ಲಿ, ನಗರ ಕಾರ್ಪೊರೇಷನಲ್ಲಿ, ಮುನ್ಸಿಪಾಲಿಟಿ ಅಥವಾ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಮೇಯರ್ ಇರಬೇಕು, ಕೌನ್ಸಿಲರ್ ಇರಬೇಕು. ಕೌನ್ಸಿಲರ್ ಇರೋದಲ್ಲದೆ ಒಂದೊಂದು ವಾರ್ಡಲ್ಲೂ ಒಂದು ವಾರ್ಡ್ ಕಮಿಟಿ ಇರಬೇಕು ಅಂತ. ಈಗ ನಮ್ಮ ಗ್ರಾಮ ಪಂಚಾಯತಿಲಿ ನಾವು ನೋಡಿದ್ದೀವಿ, ಗ್ರಾಮ ಪಂಚಾಯತಿಲಿ ಒಂದು ತೀರ್ಮಾನ ತಗೋಬೇಕು ಅಂದರೆ ಗ್ರಾಮ ಸಭೆ ಮಾಡ್ತಾರಲ್ಲ, ಆ ಇಡೀ ಗ್ರಾಮ ಪಂಚಾಯತಿಲಿ ಯಾರ್ಯಾರು ಇದ್ದಾರೋ ಎಲ್ಲರನ್ನೂ ಕರೀತಾರೆ. ಎಲ್ಲರನ್ನೂ ಕರೆದು ಅದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಬೇರೆ ವಿಷಯ, ಬಟ್ ಗ್ರಾಮ ಪಂಚಾಯತಿಲಿ ಗ್ರಾಮ ಸಭೆ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಏನಾಗುತ್ತೆ ಅಂತ. ಆದರೆ ಬೆಂಗಳೂರು ನಗರದಲ್ಲಿ ಆ ಥರ ಅಲ್ಲ. ಕೌನ್ಸಿಲರ್ ಗೊತ್ತಿರುತ್ತೆ, ನೀನು ಯಾರೋ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಸೊ ಹಾಗಾಗಿ ಆ ಸಂವಿಧಾನ ಹೇಳಿದೆ ಅಂತ ಹೇಳಿದ್ರೆ, ಮೇಯರ್ ಇರಬೇಕು, ಕೌನ್ಸಿಲರ್ ಇರಬೇಕು, ಒಂದೊಂದು ವಾರ್ಡ್ಗೆ ಒಬ್ಬರು ಕೌನ್ಸಿಲರ್ ಇರ್ತಾರೆ. ಕೌನ್ಸಿಲರ್ ಜೊತೆಗೆ ವಾರ್ಡ್ ಕಮಿಟಿ ಅಂತ ಇರಬೇಕು ಅಂತ. ಆ ವಾರ್ಡಿಂದ 10 ಜನರು ಕಮಿಟಿಲಿ ಇರಬೇಕು. ಆ ಕಮಿಟಿಯವ್ರು ಕೂತ್ಕೊಂಡು ಆ ವಾರ್ಡಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಡಿಸೈಡ್ ಮಾಡಬೇಕು. ಎಲ್ಲಿ ಬೀದಿ ದೀಪ ಬೇಕು, ಎಲ್ಲಿ ರೋಡ್ ಹಾಕಬೇಕು, ಯಾರಿಗೆ ಮನೆಗಳು ಕಟ್ಟಬೇಕು, ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ಬಟ್ ಆ ವಾರ್ಡ್ ಕಮಿಟಿ ಕಳೆದ BBMP ಲಾಸ್ಟ್ BBMPನಲ್ಲಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅಂತ ಮಹಿಳಾ ಮೇಯರ್ ಒಬ್ಬರಿದ್ದರು. ಅವರಿದ್ದಾಗ ವಾರ್ಡ್ ಕಮಿಟಿ ಮಾಡಿದ್ರು, ವಾರ್ಡ್ ಕಮಿಟಿ ಅಂತ ಇರಬೇಕು ಅಂತ ಹೇಳಿದ್ರು. ಆದರೆ ಆ ವಾರ್ಡ್ ಕಮಿಟಿಲಿ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ, ಆ ವಾರ್ಡ್ ಕಮಿಟಿಲಿ ಬರೀ ಕಾರ್ಪೊರೇಟರ್ಗೆ ಬೇಕಾದವ್ರು ಮಾತ್ರ ಇರ್ತಾಯಿದ್ರು. ಆಮೇಲೆ ಶ್ರೀಮಂತರು ಮಾತ್ರ ಇರ್ತಾಯಿದ್ರು, ಕಾರ್ಮಿಕರು ಇರ್ತಾ ಇರಲಿಲ್ಲ, ಸ್ಲಮ್ ನಿವಾಸಿಗಳು ಇರ್ತಾ ಇರಲಿಲ್ಲ, ಈ ಥರ ಹೋರಾಟ ಮಾಡೋರು ಯಾರೂ ಇರ್ತಾ ಇರಲಿಲ್ಲ. ಮತ್ತು ಒಂದು ಏರಿಯಾ, ನೀವೀಗ ಜಯನಗರ ಅಂತ ತೊಗೊಂಡ್ರೆ, ಜಯನಗರದಲ್ಲಿ ಲೇಔಟು ಇದೆ, ದೊಡ್ಡ ದೊಡ್ಡ ಮನೆಗಳು ಇದೆ. ಆದರೆ ಜಯನಗರಲ್ಲಿ ಪೌರಕಾರ್ಮಿಕರು ಇದ್ದಾರೆ, ಬೀದಿ ವ್ಯಾಪಾರಿಗಳಿದ್ದಾರೆ, ಇಸ್ತ್ರಿ ಮಾಡೋರು ಇದ್ದಾರೆ, ಪೌರಕಾರ್ಮಿಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ವಾರ್ಡ್ ಕಮಿಟಿಲಿ ಬರೀ ಈ ಲೇಔಟಲ್ಲಿ ಯಾರು ಇರ್ತಾರಲ್ಲ ಜನ, ಅವ್ರು ಮಾತ್ರ ಸಂಘಟನೆ ಮಾಡಿಕೊಂಡು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಸ್ಥಳೀಯ ನಿವಾಸಿ ಸಂಘಟನೆ ಅಂತ ಮಾಡಿಕೊಂಡು ಇದು ಮಾಡ್ತಾಯಿದ್ರು. ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ದು ಸರ್ಕಾರ ಸಮಿತಿ ರಚನೆ ಮಾಡಿ BBMPನ ಒಂದು ಹೊಸ ರೀತಿ ಮಾಡೋಣ ಅಂತ ಹೇಳಿ ಆ ಸಮಿತಿಗೆ ಹೇಳಿದ್ರು. ಆ ಸಮಿತಿಯವರು ಸಹ ಹೊಸ ಕಾನೂನು, ಅವರೇ ಒಂದು ಕರಡು ಅಥವಾ ಒಂದು ಮಸೂದೆನ ಮಾಡಿದ್ರು. ಅದರಲ್ಲಿ ಅವ್ರು ಏನು ಹೇಳಿದ್ರು, BBMPನ 5 ಭಾಗ ಮಾಡೋಣ. ಒಂದು ಸೆಂಟ್ರಲ್ಲು, ಒಂದು ಈಸ್ಟು, ವೆಸ್ಟು, ಸೌತು, ಆಮೇಲೆ ಇನ್ನೊಂದು 5 ಭಾಗ ಮಾಡೋಣ. ಆಮೇಲೆ ಅವ್ರು ಹೇಳಿದ್ರು, BBMPನಲ್ಲಿ ಒಂದು ವಾರ್ಡ್ ಕಮಿಟಿ ಮಾಡಿ, ವಾರ್ಡ್ ಕಮಿಟಿಲಿ 20 ಜನ ಇರಲಿ, 10 ಬದಲು 20 ಜನ ಇರಲಿ. ಆ 20 ಜನರಲ್ಲಿ 10 ಜನ ಬಂದ್ಬಿಟ್ಟು ಯಾವ ಥರ ಇರಬೇಕು ಅಂದರೆ, ಈಗ ಮುಂಚೆ ಇದ್ದಿದ್ದು ಕೌನ್ಸಿಲರ್ ಮಾತ್ರ ಅವ್ರಿಗೆ ಬೇಕಾಗಿರೋರನ್ನ ನೇಮಕ ಮಾಡ್ಕೊತಾರೆ. ಇವ್ರು ಹೇಳಿದ್ದು ಆ ಥರ ಅಲ್ಲ. ವಾರ್ಡ್ ಕಮಿಟಿನಲ್ಲಿ BBMP ಎಲೆಕ್ಷನ್ ಆಗುತ್ತಲ್ಲ, ಸೊ ಕೌನ್ಸಿಲರ್ ಯಾರು ಅಂದರೆ ಜಾಸ್ತಿ ಮತ ಬಂದಿರೋರು ಕೌನ್ಸಿಲರು. ಆದರೆ ಬೇರೆ ಬೇರೆ ಒಂದು 4-5 ಜನ ಪಕ್ಷದವರು ಗೆದ್ದಿರ್ತಾರೆ. ಸೊ ಬೇರೆ ಕ್ಯಾಂಡಿಡೇಟ್ಗಳು ಅವ್ರವ್ರ ಮತಕ್ಕೆ ತಕ್ಕಂತ ಅವರು ನಾಮಿನೇಟ್ ಮಾಡ್ಬೋದು ಅಂತ. ಸೊ ಒಂದು ವಾರ್ಡಲ್ಲಿ ಕಾಂಗ್ರೆಸ್ 40,000 ವೋಟ್ ಬಂದು ಗೆದ್ದಿದೆ ಅಂತ ಹೇಳಿದ್ರೆ, JDSಗೆ ಒಂದು 20,000 ಬಂದಿದೆ, BJPಗೆ ಒಂದು 10,000 ಬಂದಿದೆ ಅಂತ ಹೇಳಿದ್ರೆ, ಆ ವಾರ್ಡಲ್ಲಿ ಒಂದು 4 ಜನನ ಕಾಂಗ್ರೆಸ್ ಅವ್ರು ನಾಮಿನೇಟ್ ಮಾಡ್ಬೋದು, ಇಬ್ಬರನ್ನ JDS 20,000 ವೋಟ್ ಬಂದಿರೋದ್ರಿಂದ ಅವ್ರು ಇಬ್ಬರನ್ನ ನಾಮಿನೇಟ್ ಮಾಡ್ಬೋದು, BJPಗೆ 10,000 ವೋಟ್ ಬಂದಿರೋದ್ರಿಂದ ಅವ್ರು ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಸ್ಲಮ್ ನಿವಾಸಿ ಪ್ರತಿನಿಧಿನೂ ಇರಬೇಕು ಈ ಒಂದು ವಾರ್ಡ್ ಕಮಿಟಿಲಿ. ಮತ್ತು ಈ ಒಂದು NGO ಅಥವಾ ಕಾರ್ಮಿಕ ಸಂಘಟನೆಗಳು ಅವ್ರ ಪ್ರತಿನಿಧಿನೂ ಇರಬೇಕು. ಈ ರೀತಿ ಒಂದು ವಾರ್ಡ್ ಕಮಿಟಿ ಮಾಡೋಣ. ಆಮೇಲೆ BBMPಗೆ ಬರೋ ಆದಾಯ ಮೇಯ್ನ್ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್. ಆ ಪ್ರಾಪರ್ಟಿ ಟ್ಯಾಕ್ಸ್ದು ಒಂದು ಭಾಗ ಈ ವಾರ್ಡ್ ಕಮಿಟಿಗೆ ಕೊಡೋಣ. ಆ ವಾರ್ಡ್ ಕಮಿಟಿನೇ ಡಿಸೈಡ್ ಮಾಡಲಿ ಆ ವಾರ್ಡ್ಗೆ ಏನು ಬೇಕು ಅಂತ. ಅವ್ರು ಯಾಕೆ ಆ ಥರ ಹೇಳಿದ್ದು ಅಂತ ಹೇಳಿದ್ರೆ, ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಜನತೆಯಾದ ನಾವು ಅಂತಿದೆ, ಅಂದರೆ ಜನರ ಕೈಲಿ ಪವರ್ ಇರಬೇಕು. ಸೊ ಒಂದು ಕಮಿಷನರ್ ಕೂತ್ಕೊಂಡು ಇಡೀ ಒಂದು ನಗರಕ್ಕೆ, ಒಂದು ವಾರ್ಡ್ಗೆ ಡಿಸೈಡ್ ಮಾಡೋ ಬದಲು ಆ ವಾರ್ಡ್ ಅವರೇ ಸ್ಥಳೀಯವಾಗಿ ಅವ್ರ ಸಮಸ್ಯೆಗಳು ಅವ್ರಿಗೆ ಗೊತ್ತು. ಬ್ಯಾಟ್ರಾಯನ್ಪುರದವ್ರಿಗೆ ಸಮಸ್ಯೆ ಏನಿದೆ ಅಂತ ಚೆನ್ನಾಗಿ ಗೊತ್ತು ತುಷಾರ್ಗಿರಿನಾಥ್ಗಿಂತ. ಸೊ ಆ ವಾರ್ಡ್ ಕಮಿಟಿಗೆ 20% ಪ್ರಾಪರ್ಟಿ ಟ್ಯಾಕ್ಸ್ ಕೊಟ್ಬಿಟ್ಟು, ನಿಮ್ಮ ವಾರ್ಡಿಂದ ಬಂದಿರೋ ಪ್ರಾಪರ್ಟಿ ಟ್ಯಾಕ್ಸಲ್ಲಿ 20% ನೀವೇ ಇಟ್ಕೊಳ್ಳಿ, ನೀವೇ ತೀರ್ಮಾನ ಮಾಡ್ಕೊಳ್ಳಿ, ನಿಮಗೆ ಪಾರ್ಕ್ ಬೇಕಾ, ರೋಡ್ ಬೇಕಾ, ಮನೆ ಬೇಕಾ, ಏನು ಬೇಕಾ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಸರ್ಕಾರ ರಚನೆ ಮಾಡಿರೋ ಸಮಿತಿಲಿ ಈ ರೀತಿ ಕೆಲವು ಒಳ್ಳೆ ರೆಕಮೆಂಡೇಶನ್ಗಳು ಇದ್ವು. ಅದೆಲ್ಲ ಮಾಡಿ DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಬಿಲ್ ಕೊಟ್ಟರು. ಆದರೆ ಸರ್ಕಾರ ಈಗ ಒಂದು ಹೊಸ ಮಸೂದೆ ತಂದಿದ್ದಾರೆ. ಅದರಲ್ಲಿ ಈ ಸಮಿತಿ ಹೇಳಿರುವ ಕೆಲವು ಒಳ್ಳೆ ಅಂಶಗಳು ಹೋಗ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, BBMPನ ವಿಭಜನೆ ಮಾಡೋಣ, ಅಪ್ ಟು 10 ಬೇರೆ ಬೇರೆ ಕಾರ್ಪೊರೇಷನ್ ಮಾಡೋಣ, BBMPನ 10 ಭಾಗಕ್ಕೆ ಬೇಕಿದ್ರೆ ವಿಭಜನೆ ಮಾಡ್ಬೋದು ಅಂತ ಒಂದು ಹೇಳಿದ್ದಾರೆ. ಬಟ್ ಇನ್ನೊಂದೇನು ಹೇಳಿದ್ದಾರೆ ತುಂಬ ಅಪಾಯಕಾರಿ ಅಂತ ಹೇಳಿದರೆ,
ಇನ್ನೊಂದು ಸಮಸ್ಯೆ ಬೆಂಗಳೂರಲ್ಲಿ ಇರೋದು, ಈಗ ನೋಡಿ, ಒಂದು ನಮಗೆ BBMP ಇದೆ, ರೋಡು, ಪಾರ್ಕು, ಬೀದಿ ದೀಪ, ಪೌರ ಕಾರ್ಮಿಕರಿಗೆ BBMP ಇದೆ. ಬಸ್ ಸಂಬಂಧಪಟ್ಟಂತೆ BMTC ಇದೆ. ಕರೆಂಟ್ ಸಂಬಂಧಪಟ್ಟಂತೆ ಬೆಸ್ಕಾಮ್ ಇದೆ. ನೀರು ಸಂಬಂಧಪಟ್ಟಂತೆ BWSSB ಇದೆ. ಮೆಟ್ರೋ ಸಂಬಂಧಪಟ್ಟಂತೆ BMRCL ಇದೆ. ಸೊ ಹಾಗಾಗಿ ಬೆಂಗಳೂರು ನಗರದ ಅಭಿವೃದ್ಧಿ ಒಂದು 10 ಬೇರೆ ಬೇರೆ ಏಜೆನ್ಸಿ ಕೈಲಿದೆ. ಸೊ ಹಾಗಾಗಿ ಒಂದು ದಿವಸ BBMP ಅವ್ರು ಬಂದು ರೋಡ್ ಹಾಕ್ತಾರೆ, ನೆಕ್ಸ್ಟ್ ಡೇ BWSSB ಅವ್ರು ಬಂದು ಅಗೀತಾರೆ. ಈ ರೀತಿ ಸಮಸ್ಯೆ ನಾವು ನೋಡ್ತಾನೆ ಇದ್ದೀವಿ. ಅಂದರೆ BBMP ಮಧ್ಯೆ, BWSSB ಮಧ್ಯೆ, BMTC ಮಧ್ಯೆ ಒಂದು ಕೋಆರ್ಡಿನೇಷನ್ ಇಲ್ಲ. ಸೊ ಇವರು ಒಂದು ಕಡೆ BBMP ಅವ್ರು ಫ್ಲೈಓವರ್ ಕಟ್ಬಿಡ್ತಾರೆ. ಆ ಫ್ಲೈಓವರ್ ಕಟ್ಟಿರೋದ್ರಿಂದ ಅಲ್ಲಿ ಬಸ್ ಸ್ಟಾಪ್ ಇರುತ್ತೆ, ಬಸ್ ಸ್ಟಾಪ್ ಶಿಫ್ಟ್ ಮಾಡಬೇಕೀಗ. ಸೊ ಬಸ್ಸು ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಇವರು ಎಲ್ಲರ ಮಧ್ಯೆ ಕೋಆರ್ಡಿನೇಷನ್ನು ಇಲ್ಲ. ಸೊ ಸರ್ಕಾರ ರಚನೆ ಮಾಡಿರೋಂಥ ತಜ್ಞರ ಸಮಿತಿ ಏನು ಹೇಳಿದ್ರು ಅಂದರೆ, ಈ ಎಲ್ಲ BMTC, BBMP ಇವರೆಲ್ಲ ಸೇರಿಸಿ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡೋಣ. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ BMTC, BBMP, BWSSB, BMRCL ಎಲ್ಲರೂ ಇರ್ತಾರೆ. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರು ನಗರಕ್ಕೆ ಪ್ಲ್ಯಾನಿಂಗು ಅವರೆಲ್ಲ ಮಾಡಲಿ, ಅದನ್ನು ಅನುಷ್ಠಾನ ಮಾಡೋದು ಈ ಕಾರ್ಪೊರೇಷನ್ಗಳು ಮಾಡಲಿ ಅಂತ ಹೇಳಿ ಅವ್ರು ಮಾಡಿದ್ರು. ಆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹೆಡ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಆ ರೀತಿ ಅವರು ಹೇಳಿದ್ರು. ಅದು ಸಮಿತಿ ಹೇಳಿದ್ದು. ಈಗ ಸರ್ಕಾರ ತಂದಿರೋ ಬಿಲ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಒಂದು BBMPನ 10 ಭಾಗಕ್ಕೆ ವಿಭಜನೆ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನೊಂದು ವಾರ್ಡ್ ಕಮಿಟಿಲಿ ಈ ಸ್ಲಮ್ ಪ್ರತಿನಿಧಿ ಅದೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸೋತವರು ಅವ್ರ ಕಡೆಯಿಂದನೂ 2-3 ಜನ ನಾಮಿನೇಟ್ ಮಾಡಬೇಕು ಅಂತಿದ್ದು ಅದನ್ನು ತೆಗೆದುಬಿಟ್ಟಿದ್ದಾರೆ. ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಏನಿತ್ತು ಅದು BBMP ಕೊಡೋಣ ಅಂತ ಹೇಳಿ, ವಾರ್ಡ್ ಕಮಿಟಿ ಕೊಡೋಣ ಅಂತ ಹೇಳಿದ್ದು ಅದು ತೆಗೆದುಬಿಟ್ಟಿದ್ದಾರೆ. ಈಗ ಸರ್ಕಾರ ಪ್ರಪೋಸ್ ಮಾಡಿರೋದು ಹೊಸ BBMP ಮಸೂದೆನಲ್ಲಿ ಒಂದು BBMPನ 10 ಭಾಗ ಮಾಡೋಣ, ಎರಡನೇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿಕೊಂಡು ಅದು ಚೀಫ್ ಮಿನಿಸ್ಟರ್ ಅದಕ್ಕೆ ಹೆಡ್ ಆಗಿರ್ತಾರೆ. ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರು ಇರ್ತಾರೆ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಯಾರು ಇರ್ತಾರೆ, ಅವರು ಅದಕ್ಕೆ ಉಪಾಧ್ಯಕ್ಷರಾಗಿರ್ತಾರೆ. ಬೆಂಗಳೂರು ನಗರದ ಎಲ್ಲ MLAಗಳು ಇರ್ತಾರೆ. ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸು, BBMP ರೆವೆನ್ಯೂ ಬರೋದೆಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹೋಗಬೇಕು. ಅವ್ರು ಬಂದುಬಿಟ್ಟು ನಗರಕ್ಕೆ ಯೋಜನೆಗಳು ಮಾಡ್ತಾರೆ ಅಂತ. ಸೊ ಅಂದರೆ 10 ಕಾರ್ಪೊರೇಷನ್ ಮಾಡ್ತಾರೆ, ಬಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೇ ಫಂಡ್ಸು ಕೊಡ್ತಾ ಇದ್ದಾರೆ, ಅವ್ರಿಗೆ ಒಂದು ಪವರ್ಸು ಕೊಡ್ತಾ ಇದ್ದಾರೆ. ಸೊ ಮೇಯರು, ಕೌನ್ಸಿಲರ್ಗೆ ಜಾಸ್ತಿ ಏನೋ ಪವರ್ ಇರೋದು, ಒಂಥರ ಡಮ್ಮಿ ಮಾಡಿಬಿಡ್ತಿದ್ದಾರೆ. ಮೇಯರ್ನ, ಕೌನ್ಸಿಲರ್ನ ಡಮ್ಮಿ ಮಾಡಿ MLAಗಳಿಗೆ, IAS ಆಫೀಸರ್ಗಳಿಗೆ ಪವರ್ ಬರೋ ಥರ ಈಗ ಹೊಸದಾಗಿ ಮಸೂದೆ ತಂದಿದ್ದಾರೆ. ಇದು ನಮಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಕೌನ್ಸಿಲರ್ಗೆ ಸ್ವಲ್ಪ ಪವರ್ ಇದ್ದರೆ ನಮಗೆ ಅನುಕೂಲ. ಯಾಕೆಂದರೆ ಕೌನ್ಸಿಲರ್ ನಮ್ಮ ಮನೆ ಹತ್ರ ಇರ್ತಾರೆ, ನಮಗೆ ಪರಿಚಯ ಇರ್ತಾರೆ, ನಾವು ಹೋಗಿ ಮಾತಾಡ್ಬೋದು. MLAಗೆ, ಚೀಫ್ ಮಿನಿಸ್ಟರ್ಗೆ ಪವರ್ ಇರುತ್ತೆ ಅಂದರೆ ಚೀಫ್ ಮಿನಿಸ್ಟ್ರು ಎಷ್ಟು ಸಮಸ್ಯೆಗಳು ನೋಡಬೇಕು, ಅವ್ರಿಗೆ ಒಂದೊಂದು ಸಮಸ್ಯೆ ನೋಡೋಕ್ಕಾಗುತ್ತಾ? ಈಗ ನೋಡೋಕ್ಕಾಗೋದಿಲ್ಲ. ಮತ್ತು ಈ IAS ಅಧಿಕಾರಿಗಳಿಗೆ ಜಾಸ್ತಿ ಪವರ್ ಕೊಟ್ಟಿದ್ದಾರೆ. ನಮಗೂ ಗೊತ್ತು, ನಿಮಗೂ ಗೊತ್ತು, ಕೌನ್ಸಿಲರ್ಗಳು ಎಷ್ಟೇ ಭ್ರಷ್ಟರಿದ್ದು ಏನೇ ಇದ್ರೂ 5 ವರ್ಷಕ್ಕೊಂದ್ಸತಿ ಚುನಾವಣೆ ಬರುತ್ತೆ. ಎಲೆಕ್ಷನ್ಗೆ ಅವರು ಬರಲೇಬೇಕು, ನಮ್ಮ ಹತ್ರ ವೋಟ್ ಕೇಳಲೇಬೇಕು. ಆದರೆ IAS ಅಧಿಕಾರಿಗಳಿಗೆ ಏನೂ ಇಲ್ಲ, ಅವ್ರಿಗೆ ಎಕ್ಸಾಮ್ ಇಲ್ಲ, ಅವ್ರ ಪ್ರಮೋಷನ್ ಪಡೆಗೆ ಪ್ರಮೋಷನ್ ಆಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ಅವ್ರು ಯಾವ ಚುನಾವಣೆಗೆ ನಿಂತ್ಕೋಬೇಕಾಗಿಲ್ಲ, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅವ್ರಿಗೇನು ಇದಾಗೋದಿಲ್ಲ. ಬಟ್ ಈಗ ಸರ್ಕಾರ ತಂದಿರೋ ಹೊಸ ಮಸೂದೆನಲ್ಲಿ ಇವ್ರನ್ನ ಡಮ್ಮಿ ಮಾಡಿ ಅವ್ರಿಗೆ MLAಗಳಿಗೆ, ಅಧಿಕಾರಿಗಳಿಗೆ ಜಾಸ್ತಿ ಪವರ್ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾವ ಥರ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡ್ತೀನಿ. ಯಡಿಯೂರಪ್ಪ ಲಾಸ್ಟ್ 4 ಇಯರ್ಸಿಂದ BBMP ಎಲೆಕ್ಷನ್ ನಡೆದಿಲ್ಲ. ಆಗ ಒಂದು ತೀರ್ಮಾನ ಯಡಿಯೂರಪ್ಪನವ್ರು ಫಸ್ಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈಗ ಪೌರ ಕಾರ್ಮಿಕರು BBMP ಕೆಳಗಡೆ ಬರ್ತಾರೆ, ಆದರೆ ಆಟೋ ಡ್ರೈವರ್ಸು, ಲೋಡರ್ಸು ಮತ್ತು ವೇಸ್ಟ್ ಕಲೆಕ್ಷನ್ ಇದೆಯಲ್ಲ, ಅದಕ್ಕೆ ಈಗ ಒಂದು ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟಿದ್ದಾರೆ. ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಮಾಡಿಬಿಟ್ಟಿದ್ದಾರೆ. ಅದು BBMP ಕೆಳಗಡೆ ಬರಲ್ಲ. ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದ್ರ ಕೆಳಗಡೆ ಬರುತ್ತೆ. ಅದಕ್ಕೆ ಕೌನ್ಸಿಲರ್ಗೂ ಕಂಟ್ರೋಲ್ ಇಲ್ಲ, ಮೇಯರ್ಗೂ ಕಂಟ್ರೋಲ್ ಇಲ್ಲ. ಅದಕ್ಕೊಬ್ರು ಸಪ್ರೇಟ್ IAS ಅಧಿಕಾರಿ ಇರ್ತಾರೆ, ಅವರು ಮಿನಿಸ್ಟರ್ಗೆ ಅಥವಾ CMಗೆ ರಿಪೋರ್ಟ್ ಮಾಡ್ಕೊತಾರೆ. ಈಗ DK ಶಿವಕುಮಾರ್ ಅವ್ರು ಬಂದಮೇಲೆ, ಹೌದು ಆ ಕಂಪ್ನಿ ಮಾಡಿದ್ದೀವಿ, ಆ ಕಂಪ್ನಿ ಬರೋ ಒಂದು 30 ವರ್ಷದಲ್ಲಿ ಸುಮಾರು 9,000 ಕೋಟಿ ಅಲ್ಲ, 90,000, 90,000 crores 30 ಇಯರ್ಸಲ್ಲಿ 90,000 crores ಖರ್ಚು ಮಾಡ್ತಾರೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಆ ಕಂಪನಿ ಕಡೆಯಿಂದ. ಆಮೇಲೆ ಆ ಕಂಪನಿ ಬಂದುಬಿಟ್ಟು 400 ಎಕರೆ ಪರ್ಚೇಸ್ ಮಾಡ್ತಾ ಇದೆ ಬೆಂಗಳೂರಿನ 4 ಮೂಲದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಕಸ ತೊಗೊಂಡೋಗಿ ಅಲ್ಲಿ ಡಂಪಿಂಗ್ ಮಾಡೋದಕ್ಕೆ. ಕಸದಿಂದ, ಹಸಿ ಕಸದಿಂದ ಗೊಬ್ಬರ ಮಾಡೋದು, ಒಣ ಕಸದಿಂದ ಅದನ್ನು ರೀಸೈಕಲ್ ಮಾಡೋದು, ಅದೆಲ್ಲ ಆಗುತ್ತೋ ಇಲ್ವೋ, 4 ಜಾಗದಲ್ಲಿ 100 ಎಕರೆ ತಗೊಂಡು ರಾಮ್ಕಿ ಅಂತ ಕಂಪ್ನಿಗಳಿಗೆ ಕೊಟ್ಬಿಟ್ಟು ಅಲ್ಲಿಗೆ ಹೋಗಿ ಡಂಪ್ ಮಾಡೋದು. ಸೊ ಬೆಂಗಳೂರು ನಗರಕ್ಕೆ ಕೌನ್ಸಿಲರ್ ಇಲ್ಲ, ಮೇಯರ್ ಇಲ್ಲ, ಬೆಂಗಳೂರು ನಗರ ಕೌನ್ಸಿಲ್ ಇಲ್ಲ. ಇವರು ಯಡಿಯೂರಪ್ಪ ಅವರು ಆ ಥರ ತೀರ್ಮಾನ ತಗೊಂಡ್ರು, DK ಶಿವಕುಮಾರ್ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾವು MLAಗಳಿಗೆ, IAS ಅಧಿಕಾರಿಗಳಿಗೆ ಪವರ್ ಕೊಟ್ಟರೆ ಆ ರೀತಿ ಒಂದು ಸಮಸ್ಯೆ ಆಗುತ್ತೆ ಅಂತ ಒಂದು ಉದಾಹರಣೆ.
ಆ, ಈಗ ನೀವು ಹೇಳ್ತಾ ಇದ್ರಿ, ಸುಮಾರು ಸಲ ಹೇಳಿದ್ರಿ, ಪದೇ ಪದೇ ಹೇಳಿದ್ರಿ, BBMP ನಲ್ಲಿ ಚುನಾವಣೆ ಆಗಿಲ್ಲ ಅಂತ. ಚುನಾವಣೆ ಆದ್ರೆ ಅಂದ್ರೆ ಜನ ಕೂಡ ಹೋಗಿ ವೋಟ್ ಹಾಕ್ತಾ ಅವ್ರದ್ದು ಏನು ಸಮಸ್ಯೆಗಳಿದೆ ಅದಕ್ಕೆ ಒಂದು ಕಿವಿ ಒಡ್ಡೋದಿಕ್ಕಾದ್ರೂ ಒಬ್ರು ಕಾರ್ಪೊರೇಟ್ರು ಅಂತ ಇರ್ತಾರೆ. ಆ, ಈ ಒಂದು ಆ, ಬೆಂಗಳೂರು ನಗರದಲ್ಲಿ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇರಬೇಕು, ಎಲ್ಲೋ ಒಂದು ಅಂಗನವಾಡಿ ಬರಬೇಕು, ಯಾವುದೋ ಒಂದು ಸ್ಕೂಲ್ ನಡಿಬೇಕು. ಇರೋಂಥ BBMP ಸ್ಕೂಲ್ಗಳು ಬಿದೋಗ್ತಾ ಇದೆ, ಮುಚ್ಚೋಗ್ತಾ ಇದೆ ಅಂತ ಸುಮಾರು ಸುದ್ದಿಗಳು ಬರ್ತಾ ಇದೆ. ಎಲ್ಲ ನಮ್ಮ ಮಕ್ಳನ್ನೇ ಅಲ್ಲಿ ಹೋಗ್ತಾ ಇರೋದು. ಸೊ ಒಂದು ನಮ್ಮ ಸಮಸ್ಯೆಗಳನ್ನ ಆಲಿಸೋದಿಕ್ಕೆ ಕಾರ್ಪೊರೇಟರ್ ಅಂತ ಇರಬೇಕು, ವಾರ್ಡ್ ಕಮಿಟಿ ಅಂತ ರಚನೆ ಆಗಬೇಕು. ಆ ವಾರ್ಡ್ ಕಮಿಟಿಗಳಲ್ಲಿ ನಮ್ಮ ಕಾರ್ಮಿಕರು ಇರಬೇಕು, ಏರಿಯಾ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ಮುಂಚಿನ ಕಾಯ್ದೆನೂ ಇದೆ. ಇವಾಗ ಇರೋ ಈ ಒಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ಲಲ್ಲೂ ಕೂಡ ಏರಿಯಾ ಸಭೆಗಳದ್ದು ಮಾತಾಡಿದ್ದಾರೆ. ಇದು ಒಂದು ಸಂಪೂರ್ಣವಾಗಿ ಜಾರಿ ಆಗ್ಬೇಕು ಅಂದ್ರೆ ಫಸ್ಟ್ BBMP ಎಲೆಕ್ಷನ್ಸು ನಡಿಬೇಕು. ಒಂದು ಬೆಂಗಳೂರು ನಗರ ಒಂದು ಸುಧಾರಣೆ ಆಗ್ಬೇಕು ಅಂತ ಅಂದ್ರೆ BBMP ಚುನಾವಣೆ ನಡಿಬೇಕು. ಈ ಚುನಾವಣೆ ಬಗ್ಗೆ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇಲ್ಲ, ಯಾಕೆ ಡಿಲೇ ಆಗಿದೆ ಅನ್ನೋದ್ರ ಬಗ್ಗೆ ಒಂಚೂರು ಮಾತಾಡ್ಬೋದು. ಒಂದು ಲಾಸ್ಟ್ BBMP ಟರ್ಮ್ ಕೌನ್ಸಿಲರ್ಗಳದ್ದು ಟರ್ಮ್ ಮುಗ್ದೋಗಿದ್ದು 2020ರಲ್ಲಿ. ಅದಾದಮೇಲೆ ಆಗ BJP ಸರ್ಕಾರ ಇತ್ತು, ಅವರು ಎಲೆಕ್ಷನ್ ಮಾಡಬೇಕಿತ್ತು. ಅವರು ಸಹ ಎಲೆಕ್ಷನ್ ಮಾಡಿಲ್ಲ. ಅವರು BBMP ಈಗ ಈ ಸರ್ಕಾರ ಹೇಗೆ ಒಂದು ಮಸೂದೆ ತಂದಿದೆ, ಅವರು ಒಂದು ಹೊಸ ಕಾನೂನು ತಗೊಂಡ್ರು BBMPನ ಆಡಳಿತನ ಇದು ಮಾಡೋದಕ್ಕೆ. ತಿದ್ದುಪಡಿ ಇಲ್ಲ, ಹೊಸ ಕಾಯ್ದೆನೇ ತಂದರು. BBMP ಆ್ಯಕ್ಟ್ ಅಂತ ಒಂದು ಹೊಸ ಕಾಯ್ದೆ ತಗೊಂಡು ಬಂದರು. 225 ವಾರ್ಡ್ ಮಾಡಿದ್ರು. ಸೊ ಅವರು ಒಂದು ಕಾಯ್ದೆ ತಗೊಂಡು ಬಂದರು. ಸೊ ಫಸ್ಟು ಆ ಕಾಯ್ದೆ ತಗೊಂಡು ಬರೋದ್ರಲ್ಲಿ ಸ್ವಲ್ಪ ಟೈಮ್ ಆಯಿತು. ಆಮೇಲೆ ವಾರ್ಡ್ ಡಿಲಿಮಿಟೇಷನ್ ಮಾಡಬೇಕು. ವಾರ್ಡ್ ಡಿಲಿಮಿಟೇಷನ್ ಅಂತ ಹೇಳಿದ್ರೆ, ಈಗ ಒಂದೊಂದು ಪಕ್ಷ ಬಂದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ BJP ಅವ್ರು ಬಂದಾಗ ಈಗ ನಮ್ಮ ವಾರ್ಡ್ದು ಬೌಂಡ್ರಿ ಇರುತ್ತಲ್ಲ, ಈ ವಾರ್ಡ್ ಅಂದರೆ ಈ ಕಾಲನಿ ತನಕ ಬರುತ್ತೆ, ಅಲ್ಲಿ ಆ ರೋಡ್ ತನಕ ಬರುತ್ತೆ. BJP ಅವ್ರು ಬಂದಾಗ ಏನು ಮಾಡಿದ್ರು, ವಾರ್ಡ್ ವಿಭಜನೆ ಯಾವ ಥರ ಮಾಡಿದ್ರು ಅಂತ ಹೇಳಿದ್ರೆ, BBMP ಚುನಾವಣೆ ಬಂದರೆ ಅವ್ರು ಗೆಲ್ಲಬೇಕು ಆ ಥರ ಮಾಡಿದ್ರು. ಅಂದರೆ ಒಂದು ವಾರ್ಡಲ್ಲಿ ಸ್ವಲ್ಪ ಜನ ಹಿಂದೂ, ಸ್ವಲ್ಪ ಜನ ಮುಸ್ಲಿಮು, ಕ್ರಿಶ್ಚಿಯನ್ ಇರೋ ಥರ ಇತ್ತು ಅಂತ ಹೇಳಿದ್ರೆ, ಆ ವಾರ್ಡ್ನ ಬೌಂಡ್ರಿ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಮೆಜಾರಿಟಿ ಹಿಂದೂನೇ ಇರಬೇಕು. ಯಾಕಂದರೆ ಅವ್ರಿಗೆ ಮುಸ್ಲಿಮು, ಕ್ರಿಶ್ಚಿಯನ್ ಅವ್ರಿಗೆ ವೋಟ್ ಮಾಡೋದಿಲ್ಲ ಅಂತ ಗೊತ್ತು. ಸೊ ಹಾಗಾಗಿ ಅವ್ರು ಗೆಲ್ಲೋದಕ್ಕೋಸ್ಕರ ಯಾವ ಥರ ವಾರ್ಡ್ ವಿಭಜನೆ ಮಾಡಬೇಕು, ಆಡಳಿತಕ್ಕೆ ಯಾವ ಥರ ಅನುಕೂಲ ಆಗುತ್ತೆ ಅಂತ ವಿಭಜನೆ ಮಾಡಿಲ್ಲ ಅವರು. ಅವರು ಗೆಲ್ಲೋದಕ್ಕೆ ಯಾವ ಥರ ಬೇಕೋ ಆ ಥರ ಒಂದು ವಿಭಜನೆ ಮಾಡಿದ್ರು. ಸೊ ಅದು ಫಸ್ಟ್ ಕೋರ್ಟ್ಗೆ ಹೋಯ್ತು. ಆಮೇಲೆ ಇನ್ನೊಂದು ವಿಷಯ ಏನಿತ್ತು ಅಂತ ಹೇಳಿದರೆ, ಇಲ್ಲಿ ತನಕ BBMPನಲ್ಲಿ ಮಹಿಳೆಯರಿಗೆ ಮೀಸಲು ಕ್ಷೇತ್ರ ಇದೆ, SC/ST ಸಮುದಾಯಕ್ಕೆ ಮೀಸಲು ಕ್ಷೇತ್ರ ಇದೆ, ಬಟ್ OBC ಸಮುದಾಯಕ್ಕೂ ಸಹ ಮೀಸಲು ಕ್ಷೇತ್ರ ಕೊಡಬೇಕು ಅಂತ ಹೇಳಿ ಬಂತು. ಸೊ ಅದು ಬಂತು. ಸೊ ಆಮೇಲೆ ಅದು ಕೋರ್ಟ್ಗೆ ಹೋಯಿತು. ಇದೆಲ್ಲ ಇದ್ರೂ ಅವರು ನಡೆಸ್ಬೋದಾಗಿತ್ತು. ಆದರೆ BJPಗೆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಅವ್ರು BBMP ಎಲೆಕ್ಷನ್ ಮಾಡಿದ್ರೆ ಅವ್ರು ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇರಲಿಲ್ಲ. ಹಾಗಾಗಿ ಅವರು ಡಿಲೇ ಮಾಡೋದು. ಆಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ರಾಜ್ಯ ಸರ್ಕಾರದಲ್ಲಿ. ಅವ್ರು ಅಧಿಕಾರಕ್ಕೆ ಬಂದ ತಕ್ಷಣ ಏನು ಹೇಳಿದ್ರು, ನಾವು BBMP ಚುನಾವಣೆ ನಡೆಸ್ತೀವಿ ಅಂತ ಅವ್ರು ಹೇಳಿದ್ರು. ಅವ್ರು ಏನು ಅಂದ್ಕೊಂಡ್ರು, ಫಸ್ಟ್ ನಾವು ಲೋಕಸಭಾ ಎಲೆಕ್ಷನ್ ಫೋಕಸ್ ಮಾಡೋಣ, ಇದು ಮಾಡಿದ್ಮೇಲೆ ಆಮೇಲೆ ಮಾಡೋಣ ಅಂತ. ಈಗ ಲೋಕಸಭಾ ಎಲೆಕ್ಷನಲ್ಲಿ ಅವರು ಬೆಂಗಳೂರಿಗೆ 4 ಸೀಟು ಹೋಯಿತು. ಸೊ ಈಗ ಅವ್ರಿಗೂ ಸಹ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಈಗ BBMP ಎಲೆಕ್ಷನ್ ನಡೆಸಿದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಆ್ಯಕ್ಚುಲಿ ಅವರು ವಿಭಜನೆ ಮಾಡೋಕ್ಕೆ ಒಂದು ರೀಸನ್ನು, ಆ್ಯಕ್ಚುಲಿ ವಿಭಜನೆ ಮಾಡೋದು ಒಳ್ಳೇದು, ಯಾಕಂದರೆ BBMP ತುಂಬ ದೊಡ್ಡದಾಗಿದೆ. ಬಟ್ ಅವ್ರದ್ದು ಥಿಂಕಿಂಗ್ ಏನಂತ ಹೇಳಿದ್ರೆ, ಅಂದರೆ ಇದು ಅವರೇ ಹೇಳಿರೋದು, ಯಾವುದೋ ಪಕ್ಷಕ್ಕೆ ಕಾಂಗ್ರೆಸ್ ಅವರೇ ಒಬ್ರು ಹೇಳಿರೋದು, ನಾವು 10 ಕಾರ್ಪೊರೇಷನ್ ಮಾಡಿದ್ರೆ ಅದರಲ್ಲಿ 3 ಆದರೂ ನಾವು ಗೆಲ್ಬೋದು. ಬಟ್ ಒಂದೇ BBMP ಇದ್ದರೆ ಈಗ ಇವ್ರು ಗೆದ್ದರೆ ಇದಕ್ಕೆ ನಾವು ಸೋತ್ ಬಿಡ್ತೀವಿ. ಸೊ ಹಾಗಾಗಿ ನಾವು ವಿಭಜನೆ ಮಾಡ್ಬೋದು ಅಂತ ಹೇಳಿ ಇದು ಮಾಡಿದ್ದಾರೆ. ಈಗ ಒಂದು ಹೊಸ ಕಾಯ್ದೆ ತಂದಿದ್ದಾರೆ. ಈಗ ಹೊಸ ಕಾಯ್ದೆ ತಂದು ಈಗ ಇದನ್ನು ಸಹ ಎಷ್ಟು ದಿವಸ ಆಗುತ್ತೆ ಬರೋಕ್ಕೆ ಗೊತ್ತಿಲ್ಲ. ಸೊ ಮತ್ತೆ BBMP ಎಲೆಕ್ಷನ್ ಪೋಸ್ಟ್ಪೋನ್ ಆಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಎಲ್ಲ ಪಕ್ಷದವರು BJP, ಕಾಂಗ್ರೆಸ್, JDS ಎಲ್ಲ ಪಕ್ಷದವರು ಆ MLAಗಳಿಗೆ, ಕಾರ್ಪೊರೇಟರ್ಗಳಿಗೆ ಪವರ್ ಕೊಡೋಕೆ ಇಷ್ಟ ಇಲ್ಲ. ಕಾರ್ಪೊರೇಟರ್ ಅಂತ ಬಂದುಬಿಟ್ರೆ ಅವ್ರಿಗೂ ಪವರ್ ಇರುತ್ತಲ್ಲ. MLA ಇದ್ದರೆ ಈಗ ಫುಲ್ ವಾರ್ಡು MLA ಹಿಡಿತದಲ್ಲೇ ಇರೋದು. ಕೌನ್ಸಿಲರ್ ಇದ್ದರೆ ಕೌನ್ಸಿಲರ್ಗೆ ಪವರ್ ಇರುತ್ತೆ. ಅವ್ರವ್ರ ವಾರ್ಡಲ್ಲಿ ಏನೇನಾಗುತ್ತೆ ಅವ್ರು ನೋಡ್ಕೊತಾರೆ, ಅಲ್ಲಿ ಕಾಂಟ್ರಾಕ್ಟ್ ಇದು ಅದು ಅವ್ರು ನೋಡ್ಕೊತಾರೆ. ಈಗ MLAಗಳಿಗೆ ಅವ್ರಿಗೆ ಹಿಡಿತದಲ್ಲಿ ಇರಬೇಕು. ಸೊ ಹಾಗಾಗಿ ಆ್ಯಕ್ಚುಲಿ ಎಲ್ಲ ಪಕ್ಷದ ಕೌನ್ಸಿಲರ್ಸ್ಗೂ ತುಂಬ ಬೇಜಾರಾಗಿದೆ, ಕೌನ್ಸಿಲರ್ಸ್ಗೆ ತುಂಬ ಬೇಜಾರಾಗಿದೆ. ಆದರೆ ಅವ್ರ ಧ್ವನಿ ಎತ್ತಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಎಲ್ಲ ಪಕ್ಷದ MLAಗಳಿಗೂ ಪವರ್ ಅವ್ರಿಗೆ ಇರಬೇಕು ಅಂತ. ಬಟ್ ಅವ್ರೇನು MLAಗಳು ಏನು ಹೇಳ್ತಾರೆ, ಈ ಕಾರ್ಪೊರೇಟರ್ ಎಲ್ಲ ಭ್ರಷ್ಟರು, ಅವ್ರು ಸರಿ ಕೆಲಸ ಮಾಡೋದಿಲ್ಲ, ಹಂಗೆ ಅಂತಾರೆ. MLAಗಳೇನು ತುಂಬ ಕ್ಲೀನ್ ಅಲ್ಲ, MLAಗಳು ಭ್ರಷ್ಟರಿದ್ದಾರೆ, ಇವರು ಭ್ರಷ್ಟರಿದ್ದಾರೆ. ಒಂದೇನಂದರೆ ಕೌನ್ಸಿಲರ್ಗಳು ನಮ್ಮ ಮನೆ ಹತ್ತಿರ ಇರ್ತಾರೆ, ನಮಗೆ ಒಂದು ಕೇಳೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕೌನ್ಸಿಲರ್ಗಳಿಗೆ ಅಟ್ಲೀಸ್ಟ್ ಅವರು MLA ಅಷ್ಟು ಸಾಹುಕಾರರಲ್ಲ, ಸ್ವಲ್ಪ ಆದರೂ ಜನಗಳ ಸಮಸ್ಯೆಗಳು ಅವ್ರಿಗೆ ಗೊತ್ತು.
ಮತ್ತು ಕೌನ್ಸಿಲರ್ಗಳು ಕಾಲಲ್ಲಿ ಇಲ್ಲಿ ಅಲ್ಲಿ ಓಡಾಡ್ಕೊಂಡು ಹೋಗ್ತಾರೆ, ಇಲ್ಲಿ ಅಲ್ಲಿ ನೋಡ್ತಾ ಇರ್ತಾರೆ. MLAಗಳು ಬರೀ ಕಾರಲ್ಲೇ ಇಲ್ಲಿ ಅಲ್ಲಿ ಓಡಾಡ್ತಿರ್ತಾರೆ. ಅಷ್ಟು ಜನಗಳ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಹಾಗಾಗಿ BBMP ಚುನಾವಣೆ ಆಗದೆ ತುಂಬ ಸಮಸ್ಯೆ ಆಗಿದೆ. ಇನ್ನೊಂದು BBMP ಚುನಾವಣೆ ಆದರೆ BBMP ಕೌನ್ಸಿಲ್ ಅಂತ ಇರುತ್ತೆ. ಹೆಂಗೆ ರಾಜ್ಯ ಮಟ್ಟದಲ್ಲಿ ನಮಗೆ ವಿಧಾನಸೌಧ ಇದೆ, ಈಗ ವಿಧಾನಸೌಧದಲ್ಲಿ ನಮ್ಗೆ ಗಲಾಟೆ ನಡೀತಾ ಇದೆ, ನಮಗೆ ಗೊತ್ತು. ವಾಲ್ಮೀಕಿ ಕಾರ್ಪೊರೇಷನ್ ವಾಲ್ಮೀಕಿ ನಿಯಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ BJP ಅವರೊಂದು ಗಲಾಟೆ ಎತ್ತಾ ಇದ್ದಾರೆ. ಅದೇ ಥರ ಗ್ಯಾರಂಟಿಗಳನ್ನ ಫಂಡ್ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ಸು SCP TSP ಇಂದ ದುಡ್ಡು ತಗೊಂಡು ಬಿಟ್ಟಿದೆ ಅಂತ ಹೇಳಿ ಒಂದು ನಡೀತಾ ಇದೆ. ಅಂದರೆ ವಿಧಾನಸಭೆ ಅಂತ ಒಂದು ಇರೋದಕ್ಕೆ, ಅಸೆಂಬ್ಲಿ ಕೌನ್ಸಿಲ್ ಅಂತ ಇರೋದಕ್ಕೆ ಒಂದು ಚರ್ಚೆ ಆಗ್ತಾ ಇದೆ. ರೂಲಿಂಗ್ ಪಾರ್ಟಿನ ಒಂದು ಪವರ್ಗೆ ಹಿಡ್ಕೋಬೋದು. BBMP ಎಲೆಕ್ಷನ್ ಆದ್ರೂ ಇಲ್ಲೊಂದು ಕೌನ್ಸಿಲ್ ಇರುತ್ತೆ, ಆಗ ಚರ್ಚೆ ಮಾಡ್ಬೋದು. ಆ ಚರ್ಚೆ ಆಗಿದ್ರೆ ನಾವು ಕೇಳ್ಬೋದಾಗಿತ್ತು, ಯಾಕೆ ನೀವು ಡ್ರೈವರ್ಸು ಲೋಡರ್ಸು ಅವ್ರಿಗೆಲ್ಲ ಸಪ್ರೇಟ್ ಕಂಪ್ನಿಗೆ ಕೊಟ್ಬಿಟ್ಟಿದ್ದೀರಾ, ಯಾಕೆ BBMP ಪೌರಕಾರ್ಮಿಕರಿಗೆ ಇನ್ನೂ ಪರ್ಮನೆಂಟ್ ಮಾಡಿಲ್ಲ, ಅಥವಾ ಬೀದಿ ವ್ಯಾಪಾರಿಗಳ ಸರ್ವೆ ಯಾಕೆ ಇನ್ನೂ ಮಾಡಿಲ್ಲ, ಇದೆಲ್ಲ ಕೇಳ್ಬೋದು. ಈಗೇನಾಗಿದೆ ಅದೆಲ್ಲ ಕೇಳೋಕ್ಕೆ ಪ್ರಶ್ನೆನೇ ಇಲ್ಲ. ಮತ್ತು DK ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇದೆ, ಹಾಗಾಗಿ ನಾವು ರೋಡ್ ಕೆಳಗಡೆ ಟನಲ್ ಕಟ್ಟೋಣ, ಆ ಟನಲ್ಗೆ ಇಷ್ಟು ಖರ್ಚು ಮಾಡೋಣ. ರೋಡೇ ಸರಿಗಿಲ್ಲ ಬೆಂಗಳೂರಲ್ಲಿ, ಇನ್ನು ರೋಡ್ ಕೆಳಗಡೆ ಟನಲ್ ಕಟ್ಟಿದ್ರೆ ಇನ್ನು ಯಾವ ರೀತಿ ಇರ್ಬೋದು? ಈಗ ಆಲ್ರೆಡಿ ನಮ್ಗೆ ಅಂಡರ್ ಪಾಸಲ್ಲೆಲ್ಲ ನೀರು ತುಂಬ್ತಾ ಇದೆ, ಇನ್ನು ಟನಲ್ ಗಿನಲ್ ಕಟ್ಕೊಂಡ್ರೆ ನಮ್ಗೆ ಬಟ್ ಅವ್ರು ಯಾರು ತೀರ್ಮಾನ ತಗೊಳಕ್ಕೆ? ನಾವು 1.3 crore ಜನ ನಾವಿದ್ದೀವಿ, ನಮ್ಮ ಕೌನ್ಸಿಲರ್ ಇಲ್ಲ, BBMP ಕೌನ್ಸಿಲಲ್ಲಿ ಚರ್ಚಾಗಿಲ್ಲ, ಅವರೊಬ್ಬರು ಕೂತ್ಕೊಂಡು ತೀರ್ಮಾನ ತಗೊತಾ ಇದ್ದಾರೆ. ಸೊ ಚುನಾವಣೆಯಲ್ಲೇ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ನೀವು ಹೇಳಿದ್ರಿ ಅಂದ್ರೆ ಒಂದು ಕೌನ್ಸಿಲ್ ಅಂತ ಇತ್ತು ಅಂತ ಅಂದ್ರೆ ಕಾರ್ಮಿಕರು ದುಡಿಯೋ ವರ್ಗದವರು ಹೋಗಿ ಒಂದು ಪ್ರಶ್ನೆ ಕೇಳ್ಬೋದು ಅಂತ. ಈಗ ಕೌನ್ಸಿಲ್ ಇದೆಯೋ ಬಿಟ್ಟಿದ್ಯೋ, ಚುನಾವಣೆ ಆಗಿದೆಯೋ ಇಲ್ವೋ, ಈ ಕಾನೂನು ಬರತ್ತೋ ಬಿಡತ್ತೋ, ಒಟ್ನಲ್ಲಿ ಬೆಂಗಳೂರಲ್ಲಿ ಏಟ್ ಬೀಳ್ತಾ ಇರೋದು ನಮ್ಮ ಕಾರ್ಮಿಕರಿಗೆ. ಪೌರ ಕಾರ್ಮಿಕರಾಗಿರ್ಬೋದು, ಬೀದಿ ವ್ಯಾಪಾರಿಗಳಾಗಿರ್ಬೋದು, ಸ್ಲಮ್ ಅಲ್ಲಿ ವಾಸವಾಗಿರುವಂತ ನಮ್ಮ ದುಡಿಯೋ ವರ್ಗದ ಜನ ಆಗಿರಬಹುದು, ನಮ್ಮ ಕಟ್ಟಡ ಕಾರ್ಮಿಕರಾಗಿರ್ಬಹುದು, BBMP ಅಲ್ಲೇ ಇರುವಂತಹ ಹಲವಾರು ಎಂಪ್ಲಾಯೀಸ್ ಆಗಿರ್ಬಹುದು. ಈ ಒಂದು ಕಾರ್ಮಿಕರ ವರ್ಗದವ್ರಿಗೆನೆ ಒಂದು ಹೊಡೆತ ಬೀಳ್ತಾ ಇದೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಇವತ್ತು ಸುಮಾರು ಜನ ಕಾರ್ಮಿಕರು ಕೂತಿದೀವಿ, ವಿದ್ಯಾರ್ಥಿಗಳು ಕೂತಿದೀವಿ. ನಾವು ಏನ್ ಮಾಡಬಹುದು, ನಾವ್ ಏನ್ ಮಾಡ್ಬೇಕು ಈ ಒಂದು ಸಂದರ್ಭದಲ್ಲಿ ಅಂತ ಹೇಳ್ಬೋದು? ಒಂದು, ನಾವು ಸಹ ನಮ್ಮ MLAಗಳಿಗೆ ಪ್ರೆಷರ್ ಆಗ್ಬೇಕು, BBMP ಚುನಾವಣೆ ನೀವು ಆದಷ್ಟು ಬೇಗ ಮಾಡಿ ಅಂತ. ಎರಡನೇದು, ಸರ್ಕಾರ ಏನು ಒಂದು ಮಸೂದೆ ಮಂಡನೆ ಮಾಡಿದ್ದಾರೆ, ಆ ಮಸೂದೆ ಬರೀ ಅದು ಅವ್ರ ಪಾರ್ಟಿಗೆ ಅವ್ರು ಮಾಡಿದ್ದಾರೆ. ಆಮೇಲೆ ವಿಪಕ್ಷದವ್ರು ಹೇಳಿದ್ರು ಅಂತ ಒಂದು ಸದನ ಸಮಿತಿ, ಅಂದರೆ ಅಪೋಸಿಷನ್ ರೂಲಿಂಗ್ ಪಾರ್ಟಿ MLAಗಳಿರೋ ಒಂದು ಸಮಿತಿ ಆ ಮಸೂದೆನ ಎಕ್ಸಾಮಿನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ನಾವು ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ, ನೀವು ಸಾರ್ವಜನಿಕವಾಗಿ ಚರ್ಚೆಗಳು ಮಾಡಿ, BBMPಲಿರೋ ಸಮಸ್ಯೆಗಳೇನು, BBMPಲಿರೋ ಸಮಸ್ಯೆಗಳನ್ನ ತಿದ್ದುಪಡಿ ಆ ಸಮಸ್ಯೆಗಳು ಹೋಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕಾನೂನು ಇರಬೇಕು, BBMPನ ಯಾವ ಥರ ಚೇಂಜ್ ಮಾಡಬೇಕು, ಅದು 5 ಕಾರ್ಪೊರೇಷನ್ ಇರಬೇಕಾ, 10 ಕಾರ್ಪೊರೇಷನ್ ಇರಬೇಕಾ, ಒಂದೇ ಇರಬೇಕಾ, ಯಾವ ರೀತಿ ನಮ್ಮ ಜೊತೆ ಚರ್ಚೆ ಮಾಡಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಪಾಲ್ದಾರರು, ಬಟ್ ನಮ್ಮ ಜೊತೆನೇ ಚರ್ಚೆ ಆಗ್ತಾ ಇಲ್ಲ. ಒಂದು ಹೊಸ ಕಾನೂನು, ಯಾವುದೇ ಒಂದು ಹೊಸ ಕಾನೂನು ಬಂದರೂ ನಮ್ಮ ಜೊತೆ ಚರ್ಚೆ ಮಾಡಿ ಕಾನೂನು ತೊಗೊಂಡು ಬರಬೇಕು. ಅದು ಬಿಟ್ಟು ಅವ್ರ ಪಾಡಿಗೆ ಅವರೇ ಡಿಸೈಡ್ ಮಾಡ್ತಾ ಇದ್ರೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಎರಡು ಮಾಡಬೇಕು. ಒಂದು, BBMP ಚುನಾವಣೆ ನಡೆಸಬೇಕು ಅಂತ ಒತ್ತಾಯ ಮಾಡಬೇಕು. ಎರಡನೇದು, ಈ ಕಾನೂನು ಏನಿದೆ, ಸುಮ್ಮನೆ ನೀವು BJP ಕಾಂಗ್ರೆಸ್ MLA JDS MLA ಕೂತ್ಕೊಂಡು ನೀವು ಚರ್ಚೆ ಮಾಡೋದಲ್ಲ, ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಮ್ಮ ಜೊತೆ ಚರ್ಚೆ ಮಾಡಿ ಕಾನೂನನ್ನ ಫೈನಲೈಸ್ ಮಾಡಬೇಕು. ಯಾಕೆಂದರೆ ಅಲ್ಟಿಮೇಟ್ಲಿ ನಮ್ಮ ಜೀವನಕ್ಕೆ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದೆರಡೂ ಒಂದು ಹಕ್ಕೋತ್ತಾಯ ನಾವು ಮುಂದೆ ಇಡಬೇಕಾಗತ್ತೆ. ಥ್ಯಾಂಕ್ಸ್. ಇಲ್ಲಿ ಬಂದಿರೋರು ಏನಾದರೂ ನಿಮ್ಮ ಯೋಚನೆಗಳು, ಪ್ರಶ್ನೆಗಳು ಇತ್ತು ಅಂದರೆ ಈಗ ಕೇಳ್ಬೋದು.